ಇವತ್ತಿನ ಪ್ರಾರ್ಥನೆ ಮುಖಾಂತರ ಇವತ್ತಿನ ಸಭಾ ಕಾರ್ಯಕ್ರಮ ಪ್ರಾರಂಭಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಬೈದಿಂಚಿ ಮಾತಾ ಗಣ್ಯರು ಅಂಚನೆ ಹಿರಿಯರ ಆಶೀರ್ವಾದ ಜೊತೆಗೊಂಡು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಮಂಗಳೂರು ಕ್ಷೇತ್ರ ಸಮಿತಿಯ ವತಿಯಿಂದ ನಡಪಂಚಿನ ಈ ಒಂದು ಆಟದ ನೆನಪು ಪಂಪಿನ ಲೇಸದ ಚಾವಡಿಪುನ ಗುರುಕಾರಗಳನ್ನು ಎದುಕೊಂಡಂಚಿನ ಹೊರತು ಇನಿತ ಈ ಒಂದು ಲೇಸದ ಗುರುಕಾರನೇ ನಮ್ಮ ಮಂಗಳೂರು ಕ್ಷೇತ್ರ ಸಮಿತಿಯ ಗುರುಕಾರಲೈನಂಚಿನ ಹರೀಶ್ ರೈ ಮೆರಣಿಯಾಣ ಮಾಧ್ಯಮ ಪರವಾದ ಮೋಟೆಗೆ ಇಟ್ಕೊಂಡು ಧೈರ್ಯದಿಂದ ನಮ್ಮ ಟೈಲರ್ ಸಂಘಗಳು ಒಂಜಿ ಕೆಲಸ ಆಪನಾಳ ನಮ್ಮ ಲೆಪ್ಪಗೆ ಹೋಗ್ಬಾರ್ದು ಬದ್ದದು ಸಮಯಕ್ಕೆ ಸರಿಯಾಗಿ ಬದ್ದದು ನಮ್ಮ ಕಾರ್ಯಕ್ರಮಗಳು ಭಾಗವಹಿಸಿನ ಮಂಗಳೂರು ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾಯಿನ ಅಂಚನೆ ಅಭಿವೃದ್ಧಿ ಸಂಪೂರ್ಣ ಸಹಕಾರ ಮಂತದ್ದು ಟೈಲರ್ ನಂತರ ಬೆನ್ನೆಲುಬಾಗ ಇಲ್ಲಾಡು ಕುದರಾಯಿನ ಶ್ರೀಯುತ ವೇದಸ್ಥಾನ ಮೇರೆಗೆ ನಮ್ಮ ಟೈಲರ್ ಸಂಘದ ಪರವಾಗಿ ಮಾಧ್ಯಮ ಪರವಾಗಿ ಮೋಟಿಗೆ ಇರುವುದು ಜನಪ್ರಿಯ ಶಾಸಕರಾದ ಟೈಲರ್ ಅಸೋಸಿಯೇಷನ್ ವೇದಿಕೆ ರೂಪದಲ್ಲೂ ತಮ್ಮ ಕಷ್ಟಕಾರ್ಪಣೆಗಳನ್ನು ವೇದಸ್ಥಾನ ಮೇರೆಗೆ ವಿಶೇಷ ಅವರಿಂದ ಗೌರವ. ಮಂಗಳೂರು ಕ್ಷೇತ್ರ ಸಮಿತಿಯ ಇಂದಿನ ಈ ಒಂದು ಆಟಿ ಕಾರ್ಯಕ್ರಮ ವಾರ್ಷಿಕೋತ್ಸವ ಜೊತೆಗೆ ವಿದ್ಯಾರ್ಥಿ ವೇತನ ಹೊಲಿಗೆಯಂತ್ರ ವಿತರಣೆ ಪ್ರತಿಭಾ ಪುರಸ್ಕಾರ ಹೀಗೆ ಹಲವಾರು ಮನೋರಂಜನೆ ಕಾರ್ಯಕ್ರಮಗಳು ಕೂಡ ವಿದ್ಯಾರ್ಥಿಗಳ ಜೊತೆಗೆ ಬೆಳಗಿನ ಏನು ಚಿತ್ರಕಲೆ ಸ್ಪರ್ಧೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮ ಇಂದು ಆಯೋಜಿಸಿದಂಥ ಮಂಗಳೂರು ಕ್ಷೇತ್ರ ಸಮಿತಿಯ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ವಂದಿಸಿದ ಈ ಒಂದು ಕಾರ್ಯಕ್ರಮಕ್ಕೆ ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ವೇದಸ್ಥಾಮಂತ್ರೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿದ ಮಂಗಳೂರು ಕ್ಷೇತ್ರ ಸಮಿತಿಯಲ್ಲಿ ಈ ಒಂದು ಆಟೆ ಕಾರ್ಯಕ್ರಮ ಸುಮಾರು 10-12 ವರ್ಷಗಳಿಂದ ನಿರಂತರವಾಗಿ ನಾವು ಆರಂಭದಲ್ಲಿ ನಮ್ಮ ಟೈಲರ್ ಭವನದಲ್ಲಿ ಚಿಕ್ಕದಾಗಿ ಮಾಡ್ತಿದ್ದೆವು. ವರ್ಷ ಹೋದಾಗೆ ನಮ್ಮ ಸದಸ್ಯರ ಭಾಗವಹಿಸುವಿಕೆ ಹಾಗೂ ಕಾರ್ಯಕ್ರಮ ಅತ್ಯುತ್ತಮವಾಗಿ ಬೆಳೆದಿದ್ದಾವೆ ಬಂದ ಕಾರಣ ಈಗ ಸುಮಾರು 4 ವರ್ಷಗಳಿಂದ ನಮ್ಮ ಟೈಲರ್ ಭವನವನ್ನು ಬಿಟ್ಟು ಬೇರೆ ಬೇರೆ ಹೊರಗಿನ ಭವನಗಳಲ್ಲಿ ಇದೀಗ 2 ವರ್ಷಗಳಿಂದ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಇಡೀ ಮಂಗಳೂರು ಕ್ಷೇತ್ರ ಸಮಿತಿಯ ಎಲ್ಲ ಟೈಲರ್ಗಳಿಗೆ ಆದರವಾದ ಒಂದು ಸ್ವಾಗತವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಬಯಸುತ್ತೇನೆ. ಆರಂಭದಿಂದ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜೊತೆಗೆ
ಪ್ರತಿ ವರ್ಷ ಒಂದು ಹೊಸದನ್ನು ಬರಬೇಕೆಂಬ ಉದ್ದೇಶದಿಂದ ಆರಂಭದಲ್ಲಿ ಟೈಲರ್ಗಳ ಹಿರಿಯರು ಯಾರು ರೈತರ ಕೆಲಸ ಮಾಡ್ತಾರೆ, ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ, ಆ ಒಂದು ರೈತರನ್ನು ಗುರುತಿಸುವಂತ ಕೆಲಸ ಇರ್ಬೋದು. ಆ ನಂತರ ವರ್ಷಗಳಲ್ಲಿ ಟೈಲರ್ಗಳೇ ಇದ್ದು ಬೇರೆ ರಂಗದಲ್ಲಿ ಹೇಗೆಂದ್ರೆ ಟೈಲರ್ ಗದ್ದೆಯನ್ನು ಮಾಡಿಕೊಂಡು ಈಗ ನಮ್ಮ ಲೀಡ್ಸ್ ಟೈಲರ್ ಕಿಶೋರ್ ಶೆಟ್ಟಿ ಇರ್ಬೋದು, ಅವರು ನಾಟಕ ಕಲಾರಂಗದಲ್ಲಿ ಅತ್ಯುತ್ತಮ ದೊಡ್ಡ ಒಂದು ಹೆಮ್ಮೆಯ ಎತ್ತರವಾಗಿ ಬೆಳೆದಿದ್ದಾರೆ. ಅವರನ್ನು ಕೂಡ ಒಂದು ಗೌರವಿಸಿರ್ಬೋದು. ರಕ್ತದಾನವನ್ನು ಮಾಡಿದಂತ ಬೇರೆ ಬೇರೆ ನಮ್ಮ ಟೈಲರ್ಗಳ ದಾನಿಗಳನ್ನು ಗುರುತಿಸಿರ್ಬೋದು. ನಮ್ಮ ಏನು ಹಿಂದಿನ ಈಗ ಡಾಕ್ಟರ್ಗಳು ನಾವು ಹಿಂದೆ ಮನೆಮದ್ದಿನ ರೀತಿಯಲ್ಲಿ ಪಂಡಿತರನ್ನು ಗಿಡಮೂಲಿಕೆಗಳ ಔಷಧಿಯ ದಾಖಲೆಯನ್ನು ಮಾಡುವಂಥ ಮಂತ್ರಗಳನ್ನು ನಾವು ಆರಂಭದಲ್ಲಿ ಹಿಂದಿನ ಕಾಲದಲ್ಲಿ ಸೇರಿದ್ದೇವೆ. ಅಂತ ಹಿಂದಿನ ಒಂದು ವೃತ್ತನೆ ಮಾಡುವಂಥ ಪಂಡಿತರು ಇರ್ಬೋದು, ಮನೆಯ ಮಕ್ಕಳು ಇರ್ಬೋದು, ಅವರನ್ನು ಗೌರವಿಸಿರ್ಬೋದು. ಟ್ರಾಫಿಕ್ ಪೊಲೀಸ್ನಲ್ಲಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುವಂಥ ಪೊಲೀಸ್ಗಳಿಗೆ ಇರ್ಬೋದು. ಅದೇ ರೀತಿಯಲ್ಲಿ ಏನು ನಮ್ಮ ಭಾರತ ಗಡಿಯನ್ನು ಕಾಯುವಂಥ ಸೈನಿಕರಿರ್ಬೋದು, ಆ ಸೈನಿಕರನ್ನು ಗುರುತಿಸುವಂತ ಹಾಗೆ ನಿರಂತರ ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ವರ್ಷ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಕದಲ್ಲಿರುವಂಥ ಅಶೋಕನಗರ ಶಾಲೆಯಲ್ಲಿ ನಿರಂತರವಾಗಿ 20 ವರ್ಷಗಳಲ್ಲಿ ಶಿಕ್ಷಕರಾಗಿ ಬೋಧನೆ ಮಾಡಿದಂಥ ಎಲ್ಲ ಮಕ್ಕಳಿಗೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ನಾಟಕ ಇರ್ಬೋದು, ಪ್ರಬಂಧ ಇರ್ಬೋದು, ಎಲ್ಲದರಲ್ಲಿ ತನ್ನ ಒಂದು ಮಕ್ಕಳು ಉನ್ನತ ಶಿಕ್ಷಣ ಏರ್ಬೇಕೆಂಬ ಒಂದು ಪ್ರಯತ್ನವನ್ನು ಮಾಡ್ತಿರುವಂಥ ಈ ಒಂದು ಶಾಲೆ ಅದೇನೆಂದ್ರೆ ಕೂಡ ಕನ್ನಡ ಶಾಲೆ. ಕನ್ನಡ ಶಾಲೆಗೆ ಅನುದಾನ ಕೂಡ ತೀರಾ ಕಡಿಮೆ. ತಮ್ಮ ಏನು ಬರುವಂಥ ಚಿಕ್ಕ ಪುಟ್ಟ ಏನು ಪೆನ್ಷನ್ ಇರ್ಬೋದು, ಅವರ ಹೇಳುದಾದ್ರೆ ಅವರ ಪತಿಯವರು ಕೂಡ ಶ್ರೀಮತಿ ಸಾವಿತ್ರಿ ಶ್ರೀನಿವಾಸರಾವ್ ಅವರು ಇದ್ದಾರೆ. ಅವರ ಪತಿಯವರು ಕೂಡ ಅಲ್ಲಿ ಅಶೋಕನಗರ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು, ರಾಷ್ಟ್ರ ಪ್ರಶಸ್ತಿ ವಿಜೇತರು. ಇವತ್ತು ಕೂಡ ತಮ್ಮ ಗಲ್ಲಿಗೆ ಅವರಿಗೆ ಒಂದು ಅನುಕೂಲ ಆಯಿತು. ಅವರ ಪತ್ನಿಯವರಾದಂಥ ಶ್ರೀಮತಿ ಸಾವಿತ್ರಿ ಡಿಸೈರ್ ಇದ್ದಾರೆ. ಅವರನ್ನು ಕೂಡ ಒಂದು ಗುರುತಿಸುವಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ನಮಗೆ ನಿರಂತರವಾಗಿ ಸಹಾಯ ಮಾಡುತ್ತಿರುವಂತ ನಮ್ಮ ಏನಂದ್ರೆ ಎಲ್ಲ ಕಡೆ ಹೋದಾಗ ನಮ್ಮ ಈ ರೀತಿಯ ಒಂದು ಮಾತು ಯಾಕಂದ್ರೆ ವೇದಸ್ವಾಮಿಯವರು ನಮ್ಮ ಟೈಲರ್ಗಳ ಒಂದು MLA ಅಂತ ಒಂದು ಹೆಸರಾಗಿದೆ. ಹಾಗಾಗಿ ನಿರಂತರವಾಗಿ ಕಾರ್ಯಕ್ರಮಕ್ಕೆ ಅವರು ದೊಡ್ಡ ಒಂದು ಸಹಾಯ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಆರ್ಥಿಕವಾದ ಒಂದು ಧನ ಸಹಾಯ ಭಾವದಿಂದ ಟೈಲರ್ಗೆ ಸಂತೋಷದಲ್ಲಿರುವಂಥ ಟೈಲರ್ಗಳಿಗೆ ಕೊಡಬೇಕೆಂಬ ಒಂದು ಉದ್ದೇಶದಿಂದ ದೊಡ್ಡ ಮಟ್ಟದ ಒಂದು ಆರ್ಥಿಕ ಒಂದು ಸಹಾಯವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಲೈಫ್ ಚಾರಿಟಬಲ್ ಟ್ರಸ್ಟ್ನ ಅರ್ಜುನ್ ಮಂಡಲ್ಕರ್ ಇವರನ್ನು ನಾವು ಕೂಡ ಸಂಪರ್ಕ ಮಾಡಿದಾಗ ಅವರು ಕೂಡಲೇ ನನ್ನಿಂದ ನಿಮಗೆ ಏನು ಟೈಲರ್ಗಳಿಗೆ ಆರ್ಥಿಕವಾದ ಕಷ್ಟದಲ್ಲಿರುವಂಥ ಟೈಲರ್ಗಳಿಗೆ 100 ಹೊಲಿಗೆಗಳನ್ನು ನನ್ನ ಇದರಿಂದ ಸೇವಾಲಯ ಟ್ರಸ್ಟ್ ಮುಖಾಂತರ ಕೊಡುತ್ತದೆ ಹೇಳಿ ಕೂಡಲೇ ಅವರು ಒಪ್ಪಿಕೊಂಡ್ರು. ಆ ರೀತಿಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮಗೂ ಕೂಡ ಇಂಥ ಒಂದು ದಾನವನ್ನು ಮಾಡಿದಂಥ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ, ಅದೇ ರೀತಿಯಲ್ಲಿ ನಾವು ಬೇರೆ ಬೇರೆ ನಮ್ಮ ದಾನಿಗಳಿರ್ಬೋದು, ಆತ್ಮಶಕ್ತಿ ನಿರ್ದೇಶಕ ಅಧ್ಯಕ್ಷರಾದ ಚಿಂತನ ಅಂದ್ರೆ ಅವರು ಕೂಡ ನಮ್ಮ ಟೈಲರ್ದವರ ಏನು ಕಾರ್ಯಕ್ರಮ ಇದ್ರೆ ನೀವೇನು ಮಾಡಿ ನಿಮ್ಮ ಜೊತೆಗೆ ನಾವಿದ್ದೇವೆ. ಬೇರೆ ಬೇರೆ ಕಾರ್ಯಕ್ರಮಗಳು ಅದು ಕೂಡ ಆರೋಗ್ಯ ಶಿಬಿರವನ್ನು ಮಾಡಿ ಅಂತ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಎಲ್ಲಿ ಮಾಡ್ತೀರಿ, ಯಾವದನ್ನು ಮಾಡ್ತೀರಿ, ನಾವು ನಿಮ್ಮ ಜೊತೆಗೆ ಯಾವ ಮೆಡಿಕಲ್ ಕಾಲೇಜ್ ಎನ್ಎಫ್ಐ ಇರ್ಬೋದು, ದೊಡ್ಡ ದೊಡ್ಡ ಯಾವುದೇ ಆಸ್ಪತ್ರೆ ನಾವು ನಿಮಗೆ ಜೊತೆ ಸೇರಿಸ್ಕೊಳ್ತೇವೆ. ನೀವು ಮಾಡಿದಂಥ ಕಾರ್ಯಕ್ರಮವನ್ನು ಕೊಡ್ಲಿಕ್ಕೆ ಅವರು ನಮ್ಮ ಜೊತೆಗೆ ಇರುವಂತ ನಮ್ಮ ಚಿಂತನೆ ಕೂಡ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಕೂಡ ಸ್ಮರಿಸುತ್ತಾ, ಅದೇ ರೀತಿಯಲ್ಲಿ ನಾವು ಈ ಸಲ ನಮ್ಮ ಪ್ರಶಸ್ತಿ ಹೋಟೆಲ್ನ ಮಾಲೀಕರಾದಂಥ ದಾಮಣದಲ್ಲಿ ಕೊಡೋದಾಗ ಸಂಪೂರ್ಣವಾದ ಒಂದು ದೊಡ್ಡ ಸಹಕಾರ ನನ್ನಿಂದ ಇದೆ ಅಂತ ಒಂದು ಪ್ರಾಮಾಣಿಕವಾದ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಫ್ಯಾಷನ್ ರಂಗದಲ್ಲಿ ಒಂದು ಒಳ್ಳೆಯ ಹೆಸರಾಂತ ಮಳಿಗೆ ಆಗಿರುವಂಥ ಮಂತ್ರ ಫ್ಯಾಷನ್ ನಿಮಗೆಲ್ಲ ಗೊತ್ತಿರ್ಬೋದು, ಕಾರ್ಸಿಕ್ನ ಮಳಿಗೆ. ಅವರನ್ನು ಅವರು ಜೀವನ್ ಕಟ್ಟಿಯವರು, ಆ ಜೀವನ್ ಕಟ್ಟಿ ಸರ್ ಇವತ್ತು ವಿದೇಶದಲ್ಲಿದ್ದಾರೆ. ಹಾಗಾಗಿ ಆ ಒಂದು ಮಂತ್ರ ಫ್ಯಾಷನ್ ಅನ್ನು ನಡೆಸಿರುವಂತ ನಮ್ಮ ವಿಜೇಂದ್ರ ಪಡಿಯಾರ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಒಂದು ದೊಡ್ಡ ಒಂದು ಸಹಾಯಕರು. ಯಾಕಂದ್ರೆ ನೀವು ಮಾಡುವಂತ ಒಳ್ಳೆಯ ಕೆಲಸಕ್ಕೆ ನನ್ನ ಯಾವತ್ತೂ ಸಹಕಾರ ಇದೆ. ಕಾರ್ಯಕ್ರಮಕ್ಕೂ ಕಾರ್ಯಕ್ರಮದ
ಉದಿಬರದ ಒಂದು ರಚನಾ ಸಮಾಜ ವೇದವಾಸ ಕಾಮಂತರಿ ಚಾವಡಿ ಚಾವಡಿಗೆ ಮುಖಾಂತರದಿಂದ ಆಟಿದ ಎಂಬುದ ವೇದಿಕೆ ವಾರ್ಷಿಕ ವಿಜಯನು ಕಾರ್ಯಕ್ರಮ ಮತ್ತೊಂದು ಶಾಲೆ ಸುತ್ತ ಬಡವರಿಗೆ ಆಸ್ಪತ್ರೆ ವೆಚ್ಚವನ್ನು ಮುಖಾಂತರ ಓಡಬಿದ್ದದ ಕಡಲ ಬಳಿ ಬೇರೆ ನಮ್ಮ ಶಾಸಕರಿಗೆ ಅವರಿಗೆ ಈ ಚಾವಡಿ ನಮ್ಮೊಟ್ಟಿಗೆ ಗದರಿ ಮಲ್ಲ ಸಾಧಕಿಯರ ನಮ್ಮೊಟ್ಟಿಗೆ ಬಂದಿದೆ ಅರ್ಜುನ್ ಪಟ್ಟಣವರು ಎಲ್ಲ ಗಣ್ಯರಿಗೆ ವಂದಿಸ್ತಾ ಶ್ರೀಮತಿ ಸಾವಿತ್ರಿ ಶ್ರೀನಿವಾಸರಾವ್ ಇವರ ಸನ್ಮಾನ ಪತ್ರವನ್ನು ಓದುವಂತಹ ಒಂದು ಸೌಭಾಗ್ಯ ನನ್ನದಾಗಿದೆ. ಇದಕ್ಕೋಸ್ಕರ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸನ್ಮಾನ ಪತ್ರದ ವಾಚನವನ್ನು ಮಾಡ್ತೇನೆ. ಶ್ರೀಮತಿ ಸಾವಿತ್ರಿ ಶ್ರೀನಿವಾಸರಾವ್ ಇವರಿಗೆ ಗೌರವಪೂರ್ವಕ ಸಮರ್ಪಿಸುವ ಸನ್ಮಾನ ಪತ್ರ. ಶ್ರೀ ಮಾದಪ್ಪಯ್ಯ ಹಾಗೂ ಶ್ರೀಮತಿ ಕಾವೇರಮ್ಮ ದಂಪತಿಗಳ ಸುಪುತ್ರಿಯಾದ ಶ್ರೀಮತಿ ಸಾವಿತ್ರಿ ಶ್ರೀನಿವಾಸರಾವ್ ಇವರು 7 ಮಕ್ಕಳಲ್ಲಿ 2ನೇ ಹೆಣ್ಣುಮಗಳಾಗಿ 1945ರಲ್ಲಿ ಜನಿಸಿದರು. ಪಣಂಬೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಸುರತ್ಕಲ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದರು. ತನ್ನ ದೈನಂದಿನ ಚಟುವಟಿಕೆಯನ್ನು ಮುಂಜಾನೆ 4 ಗಂಟೆಗೆ ಎದ್ದು ಆರಂಭಿಸ್ತಾ ಇದ್ದರು. ಸಹಪಾಠಿ ಮಕ್ಕಳೊಂದಿಗೆ ಮರ ಹತ್ತುವುದು, ಕೆರೆಯಲ್ಲಿ ನೀರಿನಾಟ, ಹೀಗೆ ವಿವಿಧ ಆಟೋಟಗಳಲ್ಲಿ ಮಕ್ಕಳೊಂದಿಗೆ ಬೆರೆತು ಜೊತೆಗೆ ಬೆರಣಿ ಕಟ್ಟುವುದು, ಗದ್ದೆಗಳಿಗೆ ಗೊಬ್ಬರ ಹಾಕುವುದು, ಈ ಕೆಲಸಗಳಲ್ಲಿ ಮನೆಯವರೊಂದಿಗೆ ಜೊತೆಗೂಡುತ್ತಿದ್ದರು. ಸಾವಿತ್ರಿಯವರು ವಿದ್ಯಾದಾಯಿನಿ ಶಾಲೆಯಲ್ಲಿ ಕಲಿತು ಮುಂದೆ ವಿದ್ಯಾದಾಯಿನಿ ಶಾಲೆಯ ಶಿಕ್ಷಕಿಯಾಗಿ ನೇಮಕಗೊಂಡರು. 1948ರಲ್ಲಿ ಶ್ರೀನಿವಾಸರಾವ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಇವರು ಮದುವೆಯಾಗಿ ಬೋಳೂರಿನ ಕಲ್ಲಾವೂರಿನಲ್ಲಿ ಬಂದು ನೆಲೆಸಿದರು. ದೂರದ ಸುರತ್ಕಲ್ಲಿಗೆ ಬಂದು ಹೋಗಿ ಬರುವುದಕ್ಕಿಂತ ಹತ್ತಿರವಿರುವ ಅಶೋಕನಗರ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇರಿಕೊಂಡರು. ಅಶೋಕನಗರ ಶಾಲೆಯಲ್ಲಿ ಪತಿ ಶ್ರೀನಿವಾಸರಾವ್ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು. ಪತಿ ಪತ್ನಿ ಇಬ್ಬರು ಒಂದೇ ಶಾಲೆಯಲ್ಲಿ ಶಿಕ್ಷಕರಾದ ಒಂದು ಅಪರೂಪಕ್ಕೆ ಸಾಕ್ಷಿಯಾದರು. ಸಾವಿತ್ರಿ ಶ್ರೀನಿವಾಸರಾವ್ ದಂಪತಿಗಳು ಮಕ್ಕಳ ಸಾಹಿತ್ಯ ಸಂಗಮದ ಮೂಲಕ ಪ್ರತಿ ವರ್ಷ ಮಕ್ಕಳ ಧ್ವನಿ ಎಂಬ ಕಾರ್ಯಕ್ರಮವನ್ನು ನಡೆಸುತ್ತಿದ್ದರು. ಮಕ್ಕಳಿಗೆ ಅಧ್ಯಕ್ಷತೆ, ಕಾರ್ಯಕ್ರಮ ನಿರೂಪಣೆ, ಧನ್ಯವಾದ, ಸ್ವಾಗತ ಎಲ್ಲವನ್ನು ಮಕ್ಕಳಿಂದ ಮಾಡಿಸಿ ಮಕ್ಕಳ ಪ್ರತಿಭೆಯನ್ನು ಹೊರಗೆ ತರಿಸಿದ್ದರು. ಕವಿಗೋಷ್ಠಿ, ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳನ್ನು, ಕವಿತೆ, ಕವನ ಬರೆಯಿಸುವುದು, ಅಭಿನಯ ಗೀತೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣೀಕರ್ತರಾದರು. ವಿಶಿಷ್ಟ ಮಕ್ಕಳಿಗಾಗಿ, ವಿಶಿಷ್ಟರಿಗಾಗಿ ಒಂದು ವಿಶಿಷ್ಟ ಮೇಳ ಪ್ರತಿ ವರ್ಷ ಬಂಗರಗೆ ಚಂದ್ರಪಾಲ ಪ್ರೌಢಶಾಲೆಯಲ್ಲಿ ನಡೆಸಿಕೊಂಡು ಬರಲಿದ್ದರು. ಈ ಕಾರ್ಯಕ್ರಮವನ್ನು ಮಕ್ಕಳ ಸಂತೋಷಕ್ಕಾಗಿ ಜಾತ್ರೆಯ ರೂಪದಲ್ಲಿ ಮಾಡಿದ ಸಾಧನೆ ಹಾಗೂ ಹೆಮ್ಮೆ ಇವರು. ತಮ್ಮ 66ನೇ ವರ್ಷ ವಯಸ್ಸಿನಲ್ಲಿ ಯಕ್ಷಗಾನ ತರಬೇತಿ ಪಡೆದು ಯಕ್ಷಗಾನ ಕಲೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದಕ್ಕೆ ಪತಿ ಶ್ರೀನಿವಾಸರಾವ್ ಅವರು ಸಂಪೂರ್ಣ ಸಹಕಾರ ನೀಡುತ್ತಿದ್ದರು. ಯಕ್ಷಗಾನ ಪಾತ್ರದಲ್ಲಿ ಸಂದೀಪನ ಪಾತ್ರ, ಸಂಜಯ, ಧರ್ಮರಾಯ, ಬ್ರಹ್ಮ, ಸುಗ್ರೀವ, ವಾಲ್ಮೀಕಿ ಹೀಗೆ ಸಣ್ಣ ದೊಡ್ಡ ಹಾಗೂ ಯಾವುದೇ ಪಾತ್ರಗಳನ್ನು ನೀಡಿದರೂ ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದ ಇವರು ತಮ್ಮ ಜೀವನದಲ್ಲಿ ಶಿಕ್ಷಣ, ಕಲೆ, ಕವನ, ಸಾಹಿತ್ಯ, ಯಕ್ಷಗಾನ ಎಲ್ಲದರಲ್ಲೂ ತನ್ನ ಪ್ರತಿಭೆಯ ಚಾಪನ್ನು ಮೂಡಿಸಿದ ಸಾವಿತ್ರಿಯವರು ಎಲ್ಲರಿಗೂ ಮಾದರಿ. ಇವರಿಂದ ಇನ್ನಷ್ಟು ಪ್ರತಿಭೆಗಳು ಮೂಡಿಬರಲಿ ಎಂದು ನಾವೆಲ್ಲರೂ ಆಶಿಸುತ್ತಾ ಭಗವಂತ ಅವರಿಗೆ ಹಾಗೂ ಅವರ ಪತಿಯವರಾದ ಶ್ರೀ ಶ್ರೀನಿವಾಸರಾವ್ ಅವರಿಗೂ ಆರೋಗ್ಯ ಭಾಗ್ಯ, ದೀರ್ಘಾಯುಷ್ಯ, ಆರೋಗ್ಯ ಭಾಗ್ಯ ನೀಡಲಿ ಎಂದು ಪ್ರಾರ್ಥಿಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು KSC ಮಂಗಳೂರು ಕ್ಷೇತ್ರ ಅವೆಲ್ಲೋ ಜೋಗುಲಿಗೆ ಶ್ರೀಮತಿ ಸಾವಿತ್ರಿ ಶ್ರೀನಿವಾಸರಾವ್ ವೇದಿಕೆ ಚಾವಡಿ ಗೌರವ ಅಭಿನಂದನೆ ಚಾವಡಿ ಗೌರವಿತ ಶಾಸಕರ ಒಟ್ಟಿಗೂ ವೇದಿಕೆ ಚಾವಡಿ ಮಾತ ಬಿಟ್ಟೆ ಒಟ್ಟು ಚಾವಡಿ ಗೌರವ ಗೌರವ ಶಿಕ್ಷಣ ಕ್ಷೇತ್ರದ ಸಾಧನೆ ಶ್ರೀಮತಿ ಸಾವಿತ್ರಿ ಶ್ರೀನಿವಾಸರಾವ್ ಗೌರವದ ತಾಂಡ ಮುಖಾಂತರ ಗೌರವ ಮಹತ್ವ ಈಗಲೂ ಪ್ರತ್ಯೇಕ ಯುವತಿಗೆ ಗೌರವದ
ಮುಖಾಂತರ ಒಂದು ನಿರ್ದಿಷ್ಟ ಯೋಜನೆಗಳನ್ನು ವೈದ್ಯಕೀಯ ಬಿಲ್ ಅದಕ್ಕೂ ಉನ್ನತ ಶಿಕ್ಷಣದ ಬಿಲ್ ಅದನ್ನು ಪರಿಶೀಲಿಸುವ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ಮಂಗಳೂರು ಕ್ಷೇತ್ರ ಸಮಿತಿಯ ವತಿಯಲ್ಲಿ ನಡಪಂಚಿನ ವಿಶೇಷವಾದ ಕಾರ್ಯಕ್ರಮ ಆಟದ ದಿನಗಳಲ್ಲಿ ಕಾರ್ಯಕ್ರಮದ ಒಟ್ಟಿಗೆ ವಾರ್ಷಿಕೋತ್ಸವ, ಹೊಲಿಗೆ ಯಂತ್ರ ವಿತರಣೆ, ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮಗಳು ಅಧ್ಯಕ್ಷತೆ ವಹಿಸುವಂತೆ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಿಗೆ ಸುಮಾರು 6 ಕೋಟಿ ರೂಪಾಯಿ ಬಡವರಿಗೆ ಆರೋಗ್ಯದ ವೆಚ್ಚಗಳು ಕೊಡಂಜಿನ ಜಿಲ್ಲಾ ವರ್ಷಕ್ಕೆ 6 ಕೋಟಿ ರೂಪಾಯಿ ಕೊಡೋಲ್ಲ ಅಂತ ಭಾರಿ ಬಲ ಮನಸ್ಸು ಕೊಟ್ಟು ಭಾಳ ಭಾರಿ ಆತ್ಮೀಯ ಸಂಚಾರಗಾರಿಗೆ ಧನಾತ್ಮಕ ಶಕ್ತಿ ಸಾಮರ್ಥ್ಯ ಹೊರಡೆ ಇಲ್ಲಿ ಟೈಲರಿಂಗ್ ಅಸೋಸಿಯೇಷನ್ ಜೊತೆಗೆ ಮೂಗಿ ಟೈಲರಿಂಗ್ ಮಿಷನ್ ಅದಕ್ಕೆ ಕೊಡ್ತೇನೆ ಹರಿಚಣ್ಣ ನನ್ನ ದುಡ್ಡು ನಿಗಮ ವ್ಯಾಪಾರ ಹೋಗ್ತಾರೆ ಯಾರು ವಿಶ್ವಾಸ ಅಂಚಿನ 4 ದಿನ ಗೌರವಾನ್ವಿತ ಅರ್ಜುನ್ ಮಾಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಪ್ರಸ್ತುತ ಮಂಚಿನ ನನ್ನ ಆತ್ಮೀಯ ಮಿತ್ರರು, ಪ್ರೆಸ್ಟೀಜ್ ಹೋಟೆಲ್ನ ಪಾಲುದಾರರು, ಭಾರಿ ವಿನೂತನವಾಗಿ ಬೆದಬೇಡ ಚಿಂತನದ ಮುಖಾಂತರ ಹೋಟೆಲ್ ಉದ್ಯಮಗಳು ಭಾರಿ ಸುಧಾರಣೆ ಜೀವನಾದರು ನನ್ನ ಆತ್ಮೀಯ ರೀತಿಯ ಆಮೋದಿಸಿದ್ದಾರೆ. ಅದೇ ರೀತಿಯ ಗೌರವ ಸಮರ್ಪಣೆಯನ್ನು ನಿರ್ವಹಿಸಿದ್ದಾರೆ. ಅಶೋಕ್ ನಗರ ಭಾಗದ ಟೀಚರ್ ಯಾನ ಪ್ರತಿ ಸಲ ಶಾಲೆಗೆ ಹೋದಾಗ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಜೋಕುಲ ಕಲ್ಪನಾ ವಿಚಾರದ ಮಸ್ತ್ ಎಲ್ಲ ವಿಚಾರ ವಿನಿಮಯ ಮಾಡಿದೆ. 2019 ಸರ್ಕಾರ ಅನುದಾನಿತ ಶಾಲೆಗೆ ಪೋಸ್ಟ್ ಕೊಟ್ಟಿದೆ. 2011 ನಂತರ ಅನುದಾನಿತ ಶಾಲೆಗೆ ಪೋಸ್ಟ್ಗಳನ್ನು ಕೊಡಲ್ಲ. ಅದು ಬೋಧಕೇತರ ಇರ್ಬೋದು, ಬೋಧಕರು ಇಬ್ಬರು ಇಲ್ಲ. ಹಣ ಶಾಲೆ ಹೊಡಿపోబడుతుంది. ಮುಕ್ಕಲೇ ಒಟ್ಟಾಗಿ ಆ ಶಾಲೆಯ ಟೀಚರ್ಗಳಿಗೆ ಸಂಬಳ ಪಡಬಹುದು ಅಥವಾ ಟೀಚರನ್ನು ಫಿಕ್ಸ್ ಮಾಡಿದ್ರೆ ಆ ಶಾಲೆ ಹೋಗ್ತದೆ. ಅಂತ ಒಂದು ವಿಶೇಷ ಟೀಚರ್ಗೆ ಸನ್ಮಾನ ಮಾಡಿದ್ದಾರೆ. ನಿಜವಾಗಲೂ ಒಂದು ವಿದ್ಯೆಗೆ ಭಾರಿ ಮೊದಲ ಕೊಡಬೇಕು. ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ನಾವು ಅಂಚಾದ ವಿಶೇಷವಾದ ಶಾಸ್ತ್ರಾಂಗ ವಂದನೆ ಮಾಡಿದ್ರೆ ಸಾವಿತ್ರಿ ಶ್ರೀನಿವಾಸರಾವರಿಗೆ ನಮ್ಮ ಶಾಸ್ತ್ರಾಂಗ ವಂದನೆ. ಅದೇ ರೀತಿ ಆಟದ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡೋದು. ದಾಯಿಗೆ ಆಟಿ ತಿಂಗಳ ಮಹತ್ವ ಇರ್ತೀವಿ. ಅದಕ್ಕೆ ಆಚರಣೆ ಇಟ್ಕೊಳ್ಬೋದು. ನಮ್ಮ ಎಂಟಿನ ಮಹತ್ವ ನಿಮ್ಮ ಬೇದಾರಿ ಎಂಟಿನ ಇದನ್ನು ಪೂರ ಪಡೆದ ಬಾರಿಯಲ್ಲಿ ಎಟ್ಟೆ ಮಾಹಿತಿ ಗಂಟೆಗಟ್ಟಲೆ ಇದರ ಬಗ್ಗೆ ವಿಶೇಷವಾದ ಪ್ರತಿ ವಿಚಾರವನ್ನು ತಂದುಕೊಂಡಿರುವ ಸಾಮರ್ಥ್ಯ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಇತ್ತ ರಾಣಿ ಹಬ್ಬಕ್ಕ ಸಮಿತಿಗಳು ಪ್ರಮುಖರಾಗಿದ್ದು ಭಾರಿ ಮಲ್ಲ ಕೊಡುಗೆಯನ್ನು ನಿರಂತರವಾದ ಕೊಡುವುದರಿಂದ ಗೌರವಾನ್ವಿತ ಅದೇ ರೀತಿಯ ಕಾರ್ಯಕ್ರಮದ ಕುರಿತಿನ ಮಂತ್ರ ಫ್ಯಾಷನ್ದ ಮಾಲಕರ ದಿನ ಗೌರವಿತ ವಿಜೇಂದ್ರ. ಅದೇ ಕಾರ್ಯಕ್ರಮದ ಕುರಿತಿನ ರಾಜ್ಯ ಅಧ್ಯಕ್ಷರ ದಿನ ಸುರೇಶ್ ಶಾಲೆ. ಕಾರ್ಯಕ್ರಮದ ಕುರಿತಿನ ಗೌರವಾನ್ವಿತ ಜಯಂತ್ ಉಲ್ಲಾಗಿದೆ. ಶ್ರೀಮತಿ ಶಶಿಧರ್ ಮಂಜೂರಿದ್ದಾರೆ. ಅದೇ ರೀತಿಯ ಗೌರವಾನ್ವಿತ ಪ್ರಸ್ತಾವನೆ ಮತ್ತು ಆತ್ಮೀಯ ಭಾರಿ ಸ್ಪಿರಿಟ್ ಪ್ರಸ್ತಾವನೆ ಮಾಡಬೇಕು. ನಮ್ಮ ಸ್ಪಿರಿಟ್ದಾದ ಒಂದು ಕೇಟ
ಟೈಲರ್ ಮಕ್ಕಳು ಎದುರುಗೋಡು ಒರಿಯೋಡು ಈ ಅಸೋಸಿಯೇಷನ್ ಒರಿಯೋಡು ಕಂಪನಿ ದೃಷ್ಟಿಡು ಆ ಸ್ಪಿರಿಟ್ ನಡುವಾಗ ಇದು ಭಾರಿ ವಿಷಯ ಅಂದರೆ ಗೌರವಾನ್ವಿತ ಪ್ರಧಾನಿಗೆ ಅದೇ ರೀತಿಯ ಕಾರ್ಯಕ್ರಮಗಳು ಪ್ರತಿನಿಧಿಸಿದ ಗೌರವಾನ್ವಿತ ವಲಯ ಅಧ್ಯಕ್ಷರಾಗಿದ್ದ ಲೋಕೇಶ್ ಕುಲಶೇಖರೇ, ಆನಂದ್ ಭಟ್ಕರೇ, ಮಧು ಗುರುಗಳೇ, ಅದೇ ರೀತಿ ಅನಂತರಾಮ್ ಮಂಗಳಾದೇವರೇ, ಪ್ರಕಾಶ್ ಗುರುಪುರ, ಇದರ ನಾಯಕ ಇಂದು ಯಾರ ಪಾರ್ಟಿಗೆ ಆರ್ ಎಸ್ ಎಸ್ ಜನ ಪಾರ್ಟಿಗೆ ಜಿಮ್ಮೆದಾರಿ ಬಂದಾಗ ಇನ್ನು ನಿರಂತರವಾದ ಮಾರ್ಗದರ್ಶನ ನಾಯಕಿಯನ್ನ ಆಗ ಕೈಗೊಂಡಿದ್ದ ನಗರ ಭಾಗ ಅಧ್ಯಕ್ಷರು ಸದಸ್ಯರು, ಅದೇ ರೀತಿಯ ಮಮತಾ ಕೈಕೊಂಡರೆ, ಜಯಶ್ರೀ ಬಂದಿದ್ದಾರೆ, ಮಾಧವ್ ಕಾವೂರ್ರೆ, ಉದಯ್ ಕುಲಾರ್ರೆ, ಪ್ರವೀಣ್ ಬಸ್ತಿರೆ, ಕೇಶವ್ ಕದಿರೆ, ಶ್ರೀಪತಿ ಉರುವ ಬಕ ವಿದ್ಯಾಶಕ್ತಿ ಹೇಗೆ ಬಂದೆ ವಿದ್ಯಾಶಕ್ತಿ ಬಂದೆ ಅಂಜನೆ ನನ್ನ 10 ಜನ ಹೆಣ್ಣುಗಳ ಕೈಯಲ್ಲಿ ಬಂದು ಸಮಯದ ಅಭಾವಗಳು ಊರಿನ ಪದಾರ್ಥ ಹೋಗಿ ನನ್ನ ಸೇರಂತಿನ ಮಾತೇ ಇಲ್ಲ ಎಲ್ಲನೇ ಬಂದು ಒಂದು ವಿಚಾರ ಬಂದು ಕೈಗಳ ಸರ್ವ ಪ್ರಭಾವಿತರಾಗಿ ರೈತ ಭಾರಿ ಮಲ್ಲ ಸಂಘಟನೆಯ ಮಹಿಳಾ ಕೈಗಳ ಮಹಿಳೆಯರ ಮಲ್ಲ ಸಂಘಟನೆಯಿಂದ ಅದರ ಜಯ ಯಶಸ್ಸು ಕೀರ್ತಿ ಭಾರಿ ಮಲ್ಲ ರೀತಿ ತಿಕ್ಕೊಂಡು ಪುರುಷರನ್ನು ನೆರವೇರಿಲ್ಲ ಯಾಕಂದ್ರೆ ಇಬ್ಬರು ಆಂಗ್ಲರು ಏನು ಅಂತ ಹೇಳಲ್ಲ, ಜಾಸ್ತಿ ಸಾಮರ್ಥ್ಯ ಮಹಿಳೆಯರು ನನಗೆ ಮುಖ್ಯವಾಗಿ ದಯೆ ಅಂದಕ್ಕೆಲ್ಲ ಮತ್ತೂ ಉದಾಹರಣೆ ಸಹಜವಾಗಿ ಇವರು ಮೇಲ್ನೋಟಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳನ್ನ ಅದು ಭಾರಿ ಸೂಕ್ಷ್ಮವಾಗಿ ಆ ಜವಾಬ್ದಾರಿಯನ್ನು ಯಶಸ್ವಿಯಾದ ಹೆಂಚಾಣಿಕೆಯಿಂದ ಯಾವುದೇ ಒಂದು ಸಣ್ಣ ವಿಷಯವನ್ನು ಬಹಳ ಗಂಭೀರವಾಗಿ ಗಮನಿಸಿದಾಗ ತಪ್ಪುಗಳಾಗದ ರೀತಿಯಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಮಹಿಳೆ. ಹಾಗಾಗಿ ಪುರುಷರು ಹೇಳಿ ನಾನು ಪುರುಷನಾಗಿ ಯಾಕೆ ಅಂತ ಕೇಳಿದ್ರೆ, ರಾತ್ರಿ ಇಡೀ ಏನೋ ದೇವಸ್ಥಾನದ ಕಾರ್ಯಕ್ರಮ ಇದ್ರೂ ಕೂಡ ಮರುದಿವಸ ಬೆಳಿಗ್ಗೆ ಹೋಗಿ ಅವರ ಕೆಲಸಕ್ಕೆ ಸರಿಯಾದ ಸಮಯದಲ್ಲಿ ನಾನು ನನ್ನಲ್ಲಿ ನನ್ನ ಇಂಡಸ್ಟ್ರಿ ಸರಿಸುಮಾರು ಸಾವಿರ ಜನರ ಚರ್ಚೆಗಿರುವ ಮಹಿಳೆಯರು ರಾತ್ರಿ ಇಡೀ ಕೋಲ ನೇಮ ಇಟ್ಟಿರಲ್ಲ ತಾಂಡೆ ಒಬ್ಬ ಜನ್ಮ ಗಂಟೆ ಬರ್ತಾರೆ. ಅವೇ ಆಗಲ್ಲ ಮತ್ತೆ ಏನು ಮಾಡಿದ್ರೆ ಅಂಜಾಡು ತಪ್ಪಂದು ಬಂದು ಮತ್ತೆ ಸಹಜವಾದ ಕಾರಣ ಅಂಜಾಡು ಇಂದು ಪ್ರಜ್ವಲನೆಯ ಬಂದೇ ಇಂಚೊತ್ತುಲ ವರ್ಷಗಳು ತೈಲದ ಕುಟ್ಲಡು ಭಾರಿ ಗಟ್ಟಿಯಾದ ವಿಧವನ್ನೊಂದು ಐಕ ಮಲ್ಲ ಕಾರಣ ಕೇಂದ್ರ ಮಹಿಳೆಯರ ಭಾರಿ ಮಲ್ಲ ಸಂಗತಿ ಒಂದು ಯಾವ ಸಂದರ್ಭ ಬಂದ ದೊಡ್ಡ ಮಟ್ಟದಲ್ಲಿ ಇವತ್ತೊಂದು ಕಾರ್ಯಕ್ರಮ ಆಯೋಜಿಸಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜಿಸಿದೆ. ಆಟಗಳ ಕಾರ್ಯಕ್ರಮ ಅಂತ ಒಂದೇ, ಅದರೊಟ್ಟಿಗೆ ನಮ್ಮ ವಾರ್ಷಿಕೋತ್ಸವ ಇದೆ, ಅದರೊಟ್ಟಿಗೆ ವಿದ್ಯಾರ್ಥಿ ವೇತನ ಇರ್ಬೋದು, ಹೊಲಿಗೆ ಯಂತ್ರ ವಿತರಣೆ ಇರ್ಬೋದು, ಇಲ್ಲ ಪ್ರಥಮ ಪುರಸ್ಕಾರ ಇರ್ಬೋದು, ಹೀಗೆ ಹಲವಾರು ವಿಷಯಗಳನ್ನು ನಾವು ಒಟ್ಟು ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಭಾಳ ಖುಷಿಯಾಯಿತು. ಈಗಾಗಲೇ ಪ್ರಾಥಮಿಕ ಭಾಷಣದಲ್ಲಿ ಸರಳಿದಾಗೆ ಸಂಸ್ಥೆ ನಡೆಸುವಂತಹ ಇರ್ಬೋದು, ಮುಂದೆ ಏನೇನು ಕಾರ್ಯಕ್ರಮಗಳನ್ನು ಆಯೋಜಿಸಲು ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲ ಹೇಳಿದ್ದಾರೆ. ಖಂಡಿತವಾಗಿಯೂ ಶಾಸಕರು ಹೇಳಿದಾಗೆ ನಮ್ಮ ಸಂಸ್ಥೆ ವತಿಯಿಂದ ಈ ವರ್ಷ 3 ಹೊಲಿಗೆ ಯಂತ್ರವನ್ನು ನೀಡಿದ್ದೇವೆ. ಮುಂದಿನ ವರ್ಷ ಕೂಡ 3 ಖಂಡಿತವಾಗಿ ಇರ್ತದೆ, ಅದರಿಂದ ಜಾಸ್ತಿ ಇರ್ಬೋದು. ಅದರೊಟ್ಟಿಗೆ ಇನ್ನೊಂದು ಏನಂತ ಹೇಳಿದರೆ ಮಹಿಳಾ ಟೈಲರ್ಗಳು, ಅದರಲ್ಲಿ ಕೂಡ ಗಂಡ ತಿಳಿದವರು ಇರ್ತಾರೆ. ಅಂಥವರಿಗೆ ಮುಂದಿನ ವರ್ಷದಿಂದ ವಿಶೇಷ ಸಹಕಾರ ಕೂಡ ನಾವು ಮಾಡಲಿಕ್ಕೆ ಬದ್ಧ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನೀವು ಆಹ್ವಾನ
ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಹಳಬೆ ದೇಂಗಪಡಿ ಗ್ರಾಮದಲ್ಲಿರುವ ಭವಾನಿ ಶಂಕರ್ ಹಾಗೂ ರೂಪಾ ದಂಪತಿಗಳ ಪುತ್ರ. ಇವರ ಪ್ರಾಥಮಿಕ ವಿದ್ಯಾಭ್ಯಾಸವು ನಂತೂರು ಪದುವಾ ಹೈಸ್ಕೂಲ್ ಇಲ್ಲಿ ನಡೆಯಿತು. ಇವರು NCC, ಕಬಡ್ಡಿ ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ತದನಂತರ PUCಯನ್ನು ಸೈಂಟ್ ಅಲೋಷಿಯಸ್ ಕಾಲೇಜು ಇಲ್ಲಿ ನಡೆಸಿದರು. ಇಲ್ಲಿ ಕಬಡ್ಡಿ ತಂಡದ ಕ್ಯಾಪ್ಟನ್ ಆಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರುತ್ತಾರೆ. ಮುಂದೆ ಇಂಜಿನಿಯರ್ ಪದವಿಯನ್ನು ಸೈಂಟ್ ಜೋಸೆಫ್ ಕಾಲೇಜ್ ಒಮಂಜೂರು ಇಲ್ಲಿ ನಡೆಸಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರುತ್ತಾರೆ. ಇವರು ಹಲವಾರು ದೇಹದಾಢ್ಯ ಸ್ಪರ್ಧೆಯಲ್ಲಿಯೂ ಭಾಗವಹಿಸಿರುತ್ತಾರೆ. ಇವರು ದಕ್ಷಿಣ ಕನ್ನಡ ಸ್ಪೋರ್ಟ್ಸ್ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ ಮಂಗಳೂರು ದಕ್ಷಿಣ ಕನ್ನಡ 26ರ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ, ನಂತರ ಬೆಂಗಳೂರಲ್ಲಿ ನಡೆದ ರಾಷ್ಟ್ರ ಮಟ್ಟದ 65 kg ವಿಭಾಗದಲ್ಲಿ VTV ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಸ್ಪೋರ್ಟ್ಸ್ ಇಂಟರ್ ಕಾಲೇಜ್ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ 2025-26ರಲ್ಲಿ ಚಿನ್ನದ ಪದಕ ಗಳಿಸಿ ಬೆಸ್ಟ್ ಪ್ರೊಫೆಸರ್ ಎಂಬ ಬಿರುದು ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಆಂಧ್ರ ಪ್ರದೇಶದಲ್ಲಿ ನಡೆದ ಸ್ಪರ್ಧೆಯಲ್ಲಿಯೂ ಭಾಗವಹಿಸಿರುತ್ತಾರೆ. ಇವರಿಗೆ ದೇವರು ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯವನ್ನು ಹಾಗೂ ಹೆಚ್ಚಿನ ಅವಕಾಶಗಳನ್ನು ನೀಡಲಿ ಎಂದು ಹಾರೈಸುವ ಅಧ್ಯಕ್ಷರು, ಸರ್ವ ಸದಸ್ಯರು, KSTA ಮಂಗಳೂರು ಕ್ಷೇತ್ರ ಸಮಿತಿ. ಹಾಗೂ ಸೇರಿರುವ ಎಲ್ಲ ಬಂಧುಗಳು, ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಿಜಿಸ್ಟರ್ ಮಂಗಳೂರು ಕ್ಷೇತ್ರ ಸಮಿತಿ ಇವರಿಂದ ಆಟದ ನೆನಪು ಸಂದರ್ಭದಲ್ಲಿ ಶ್ರೀ ತಕ್ಷಿತ್ ಭಂಡಾರಿಗೆ ಅರ್ಪಿಸುವ ಅಭಿನಂದನಾ ಪತ್ರ. ಮಂಗಳೂರು ಉಪ ವಲಯದ ಸದಸ್ಯೆಯಾಗಿರುವ ಶ್ರೀಮತಿ ರೇಖಾ ಮತ್ತು ಶ್ರೀ ಲಕ್ಷ್ಮೀಕಾಂತ್ ಭಂಡಾರಿ ಇವರ ಪುತ್ರನಾಗಿರುವ ತಾವು ಪ್ರಸ್ತುತ ಮಂಗಳೂರು ನಗರದ ಕೆನರಾ ಡಿಗ್ರಿ ಕಾಲೇಜಿನಲ್ಲಿ BCom 2ನೇ ವರ್ಷದ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡುತ್ತಿದ್ದಾರೆ. ಕೇವಲ ವಿದ್ಯಾಭ್ಯಾಸ ಮಾತ್ರವಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿಯೂ ತನ್ನ ಅದ್ಭುತ ಪ್ರತಿಭೆಯನ್ನು ತೋರಿಸಿರುತ್ತಾರೆ. ಭಾರ ಎತ್ತುವ ವೈಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಮಟ್ಟದ ವೈಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಮತ್ತು ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಬೆಳ್ಳಿಯ ಪದಕ ಮತ್ತು ಓಪನ್ ಸ್ಟೇಟ್ ಲೆವೆಲ್ ದಸರಾ ಕಪ್ನಲ್ಲಿ ಚಿನ್ನದ ಪದಕವನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ. ಇವರ ಶ್ರಮ, ಪರಿಶ್ರಮ, ಶಿಸ್ತಿನ ಜೀವನ ಶೈಲಿ ಮತ್ತು ಕ್ರೀಡೆಗಳ ಮೇಲಿನ ಅಪಾರ ಆಸಕ್ತಿ ಇವರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅವರ ಸಾಧನೆಗಳು ಕುಟುಂಬಕ್ಕೂ ಸಮಾಜಕ್ಕೂ ಹೆಮ್ಮೆ ತರಿಸುತ್ತಿವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ನೀಡಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, KSTA
ರಿಷಬ್ ಪರಿಚಯವನ್ನು ಶ್ರದ್ಧೆ ರಮ್ಯ ಕೊಡ್ತಾ ಇದ್ದಾರೆ. ಮಂಗಳಾದೇವಿ ಬರೆಯಲು ರಿಷಬ್ ಅವರ ಪರಿಚಯ. ನಮಸ್ಕಾರ. ಮಂಗಳ ಮತ್ತು ಮಾರುತಿದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ ನಾನು ರಿಷಬ್ ಅವರ ಅಭಿನಂದನಾ ಪತ್ರ ಓದುತ್ತಿದ್ದೇನೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಕ್ಷೇತ್ರ ಸಮಿತಿ ವರಿಂದ ಆಡಿದ ನಿಮಿತ್ತ ಸಂದರ್ಭದಲ್ಲಿ ಶ್ರೀ ರಿಷಬ್ ರಾಜೇಶ್ ರಾವ್ ಅವರಿಗೆ ಅರ್ಪಿಸುವ ಅಭಿನಂದನಾ ಪತ್ರ. ಮಂಗಳದೇವಿ ವಲಯದ ಸದಸ್ಯೆ ಬಬಿತಾ ಆರ್ ರಾವ್ ಮತ್ತು ರಾಜೇಶ್ ಎಸ್ ರಾವ್ ಅವರ ಪುತ್ರ ಶ್ರೀ ರಿಷಬ್ ರಾಜೇಶ್ ರಾವ್ ಅವರು 1999 ಮಾರ್ಚ್ 2ರಂದು ಮಂಗಳೂರಿನಲ್ಲಿ ಜನಿಸಿದ್ದು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸೇಕ್ರೆಡ್ ಹಾರ್ಟ್ ಪ್ರೈಮರಿ ಸ್ಕೂಲ್, ಸೇಂಟ್ ಜೋಸೆಫ್ ಹೈಸ್ಕೂಲ್ ಕುಲಶೇಖರ ಮತ್ತು 2 ವರ್ಷ ನಿಟ್ಟೆ ಕಾಲೇಜ್ ನಂದೂರು ಹಾಗೂ ಮುಂದಿನ ವಿದ್ಯಾಭ್ಯಾಸವನ್ನು ಆಳ್ವಾಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಮೂಡಬಿದ್ರೆ ವಿಜಾರಿಯಲ್ಲಿ ಪಡೆದಿರುತ್ತಾರೆ. ವಿದ್ಯಾಕ್ಷೇತ್ರದಲ್ಲಿ ಡಿಸೈನ್ ಆ್ಯಂಡ್ ಅನಾಲಿಸಿಸ್ ಆಫ್ ಲಿವೆದಾರ್ ಯೂಸಿಂಗ್ ಫ್ಯೂಷನ್ 360 ಎಂಬ ಸಂಶೋಧನಾ ಪ್ರಬಂಧವನ್ನು ಅಂತಾರಾಷ್ಟ್ರೀಯ ಜರ್ನಲ್ನಲ್ಲಿ ಪ್ರಕಟಿಸಿ ಶೈಕ್ಷಣಿಕ ಕ್ಷೇತ್ರಕ್ಕೂ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಇವರು 18ನೇ ವಯಸ್ಸಿನಲ್ಲಿ ವಿಕನ್ನಕಟ್ಟೆಯ ವೀರಾಂಜನೇಯ ವ್ಯಾಯಾಮ ಶಾಲೆಯಲ್ಲಿ ದೈಹಿಕ ವ್ಯಾಯಾಮಕ್ಕೆ ಹೋಗುತ್ತಿದ್ದು 2017ರಲ್ಲಿ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುತ್ತಾರೆ. ತದನಂತರ ಕುದ್ರೋಳಿಯ ಬಾಲಾಜನೇಯ ಜಿಮ್ನೇಷಿಯಂನಲ್ಲಿ ಏಕಲವ್ಯ ಹಾಗೂ ಏಷ್ಯಾ ಹಾಲ್ ಆಫ್ ಫೇಮ್ ಶ್ರೀಯುತ ಸತೀಶ್ ಕುದ್ರೋಳಿ ಇವರಲ್ಲಿ ತರಬೇತಿ ಪಡೆದು ಬೆಂಚ್ ಪ್ರೆಸ್ ಮತ್ತು ಪವರ್ ಲಿಫ್ಟಿಂಗ್ನಲ್ಲಿ ಚಿನ್ನ, ಬೆಳ್ಳಿ, ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಕಳೆದ 8 ವರ್ಷಗಳಿಂದ ಫಿಟ್ನೆಸ್ ಕ್ಷೇತ್ರದಲ್ಲಿ ತರಬೇತುದಾರರಾಗಿ ಸೇವೆ ಸಲ್ಲಿಸುತ್ತಿದ್ದು 2017ರಿಂದ 2024ರವರೆಗೆ ಸತತವಾಗಿ ಚಿನ್ನ, ಬೆಳ್ಳಿ, ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಪ್ರಸ್ತುತ ಸೌದಿ ಅರೇಬಿಯಾದ ಸರಕಾರಿ ಸ್ವಾಮ್ಯದ ಮಹದೇವ್ ಗಣಿಗಾರಿಕೆ ಸಂಸ್ಥೆಯ ಯೋಜನೆಯಲ್ಲಿ ಜಿಮ್ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿಯೂ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 4ನೇ ಸ್ಥಾನಕ್ಕೆ ಬಂದಿರುತ್ತಾರೆ. ತಮ್ಮ ಸೇವೆಯ ಮೂಲಕ ಆರೋಗ್ಯ, ದೈಹಿಕ ಸಾಮರ್ಥ್ಯ ಹಾಗೂ ಶಿಸ್ತಿನ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಇವರು ಹಲವು ಬಾರಿ ಕರ್ನಾಟಕ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಭಾರತವನ್ನು ಪ್ರತಿನಿಧಿಸಿ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುವುದು ಇವರ ಅತ್ಯಂತ ಹೆಮ್ಮೆಯ ಸಾಧನೆಗಳಲ್ಲಿ ಒಂದಾಗಿದೆ. ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಅನೇಕ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಶಿಸ್ತು, ಪರಿಶ್ರಮ, ಸಮರ್ಪಣೆ ಹಾಗೂ ದೇಶಪ್ರೇಮವನ್ನು ತಮ್ಮ ಜೀವನದ ಮೌಲ್ಯಗಳಾಗಿ ಅಳವಡಿಸಿಕೊಂಡಿರುವ ಶ್ರೀ ರಿಷಬ್ ರಾಜೇಶ್ ರಾವ್ ಅವರು ಯುವಜನತೆಗೆ ಸ್ಫೂರ್ತಿದಾಯಕ ವ್ಯಕ್ತಿತ್ವವಾಗಿದ್ದಾರೆ. ಇವರಿಗೆ ದೇವರು ಮುಂದಿನ ಜೀವನದಲ್ಲಿ ಉಜ್ವಲವಾದ ಭವಿಷ್ಯವನ್ನು ನೀಡಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು KSTA ಮಂಗಳೂರು ಕ್ಷೇತ್ರ ಸಮಿತಿ. ಹಲೋ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ನಾನು ಲಾವಣ್ಯ ಬಜ್ಪೆ ವಲಯದಿಂದ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಕ್ಷೇತ್ರ ಸಮಿತಿ ಇವರಿಂದ ಆಟಿದ ನೆನಪುದ ಸುಸಂದರ್ಭದಲ್ಲಿ ಕುಮಾರ್ ಗೌತಮ್ ಇವರಿಗೆ ಅರ್ಪಿಸುವ ಅಭಿನಂದನಾ ಪತ್ರ. ಭಗವತಿ ಕೃಪಾ ಅಂಬಿಕಾನಗರ ಪಡುಬೆರಾರ ನಿವಾಸಿಗಳಾದ ಶ್ರೀಮತಿ ಪೂರ್ಣಿಮಾ ಮೋಹನ್ ದಾಸ್ ದಂಪತಿಗಳ ಸುಪುತ್ರ ಗೌತಮ್ ಇವರು ಸೇಂಟ್ ಜೋಸೆಫ್ ಪ್ರೌಢಶಾಲೆಯ ವಿಜಯ್ 10ನೇ ತರಗತಿಯ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರ ವಿದ್ಯೆಯ ಜೊತೆ ಕಲೆ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಅಪಾರ ಆಸಕ್ತಿ ಹೊಂದಿರುತ್ತಾರೆ. ವಿಶೇಷವಾಗಿ ಫೋಮ್ ಶೀಟ್ ಬಳಸಿ ನೈಜ ಮಾದರಿಯ ಮಿನಿಯೇಚರ್ಗಳನ್ನು ಕೈಯಾರೆ ನಿರ್ಮಿಸುವ ವಿಶಿಷ್ಟ ಪ್ರತಿಭೆ ಹೊಂದಿರುತ್ತಾರೆ. ಇವರು ಸಶಸ್ತ್ರ ಮೇಳದ ರಂಗಸ್ಥಳ, ಬಸ್ ಹಾಗೂ ಸೇಂಟ್ ಜೋಸೆಫ್ ಶಾಲೆಯ ಮಿನಿಯೇಚರ್ ಮಾದರಿ ಸೇರಿದಂತೆ ಬಸ್, ಲಾರಿ ಹಾಗೂ ವಿವಿಧ ರೀತಿಯ ವಾಹನಗಳ ನೈಜ ಮಾದರಿ ನಿರ್ಮಿಸಿರುತ್ತಾರೆ. ಇವರ ಕಲಾಕೃತಿಗಳು ಸಾರ್ವಜನಿಕವಾಗಿ ಜನಮೆಚ್ಚುಗೆ ಪಡೆದಿದ್ದು ಶಾಲೆ ಹಾಗೂ ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿರುತ್ತದೆ. ಭವಿಷ್ಯದಲ್ಲಿ ಇನ್ನಷ್ಟು ಉನ್ನತ ಸಾಧನೆ ಮಾಡುವ ಸಾಮರ್ಥ್ಯ ಇವರಿಗೆ ದೇವರು ಒದಗಿಸಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು KSTA ಮಂಗಳೂರು ಕ್ಷೇತ್ರ.
ಸಮರ್ಪಿಸುವ ಸನ್ಮಾನ ಪತ್ರ. ಶ್ರೀಮತಿ ಕಮಲಾ ಶೆಟ್ಟಿ ಹಾಗೂ ಶ್ರೀ ಬಾಬು ಶೆಟ್ಟಿ ದಂಪತಿಗಳಿಗೆ 8ನೇ ಮಗಳಾಗಿ 1973ರಲ್ಲಿ ಜನಿಸಿದ ತಾವು ತಮ್ಮ ಪ್ರೈಮರಿ ಶಿಕ್ಷಣವನ್ನು ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯನ್ನು, ಹೈಸ್ಕೂಲ್ ಶಿಕ್ಷಣವನ್ನು ಕೆನಡಾ ಉರುವಾಗಿ ಸಂಪೂರ್ಣಗೊಳಿಸಿದ ನಂತರ ಲೆಪ್ರಸಿ ಕುಷ್ಠರೋಗ ನಿವಾರಣಾ ಸಂಘದ ಕಾರ್ಯವನ್ನು ನಿರ್ವಹಿಸಿದರು. 5/9/93ರಲ್ಲಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಒಂದು ಹೆಣ್ಣು ಮಗುವಿಗೆ ಜನ್ಮವಿದ್ದರು ಹಾಗೂ 1996ರಲ್ಲಿ ಬೆಂಗಳೂರಿನ ಗೋಕುಲ್ದಾಸ್ ಇವರಲ್ಲಿ 2 ತಿಂಗಳು ಟೈಲರ್ಸ್ ಕೋರ್ಸ್ ಮಾಡಿ ಟೈಲರ್ ವೃತ್ತಿಯನ್ನು ಪ್ರಾರಂಭಿಸಿದರು. ಇವರು ETV ಹಾಗೂ ಸುವರ್ಣ ಟಿವಿಯಲ್ಲಿ ಡಾನ್ಸ್ ಹಾಗೂ ಡಿಸೈನರ್ ಆಗಿ ಕೆಲಸವನ್ನು ನಿರ್ವಹಿಸಿದರು. 1997ರಲ್ಲಿ ಕಾಸ್ಟಿನಲ್ಲಿ ಸೋನಿ ಫ್ಯಾಷನ್ಸ್ ಎಂಬ ಸಂಸ್ಥೆಯನ್ನು ತೆರೆದು ಇಲ್ಲಿಯವರೆಗೆ ಹಲವಾರು ಮಹಿಳೆಯರಿಗೆ ಟೈಲರಿಂಗ್ ಹಾಗೂ ಕಟಿಂಗ್ ತರಬೇತಿಯನ್ನು ನೀಡಿರುತ್ತಾರೆ. ಮಗಳು ಮೋನಿಶಾ ಶೆಟ್ಟಿ ಇವರು ಸಹ್ಯಾದ್ರಿ ಕಾಲೇಜಿನಲ್ಲಿ PhD ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿರುತ್ತಾರೆ. ಇವರು ಉನ್ನೋಲಯ ಸದಸ್ಯೆಯಾಗಿ, ಕಾರ್ಯದರ್ಶಿಯಾಗಿ, ಜಿಲ್ಲಾ ಉಪಾಧ್ಯಕ್ಷೆಯಾಗಿ ಹಾಗೂ ರಾಜ್ಯ ಉಪಾಧ್ಯಕ್ಷೆ, ಕ್ಷೇತ್ರ ಅಧ್ಯಕ್ಷೆಯಾಗಿ ಹಾಗೂ ಜಿಲ್ಲಾ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಾರೆ. ಸಂಘಟನೆಯು ಎತ್ತರಕ್ಕೆ ಬೆಳೆಸುವುದರಲ್ಲಿ ಇವರ ಪಾತ್ರವು ಅಮೂಲ್ಯವಾದದ್ದು ಎಂದು ಹೇಳಲು ನಾನು ಹೆಮ್ಮೆಪಡುತ್ತೇನೆ. ಇವರ ಮುಂದಿನ ಜೀವನವು ಸುಖಮಯವಾಗಿದೆ ಎಂದು ದೇವರಲ್ಲಿ ಬೇಡುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇನೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು PSCA ಮಂಗಳೂರು ಕ್ಷೇತ್ರ ವಸಂತಯ್ಯ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ದಿವಂಗತ ಯಮುನಾ ಪೂಜಾರಿ ಹಾಗೂ ದಿವಂಗತ ಈಶ್ವರ ಪೂಜಾರಿ ದಂಪತಿಗಳ 9 ಮಂದಿ ಮಕ್ಕಳಲ್ಲಿ 7ನೇವರಾಗಿ ಮಂಗಳೂರಿನ ವೀರನಗರದಲ್ಲಿ ಜನಿಸುತ್ತಾರೆ. ಇವರು ತನ್ನ 12ನೇ ವಯಸ್ಸಿನಲ್ಲಿ ಟೈಲರಿಂಗ್ ವೃತ್ತಿಯನ್ನು ಆರಂಭಿಸಿದರು. ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವ ಇವರು ಹಲವು ದೇವಸ್ಥಾನಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ. ಇವರ ತೆರೆಮರೆಯ ಸಾಮಾಜಿಕ ಸೇವೆ ಅನನ್ಯ. ಇವರು ಗೋರಿಗುಡ್ಡೆ, ಉಜ್ಜೋಡಿ, ಕಂಕನಾಡಿ, ಕೊಂಬೆ, ಜಾಥಾ ಮೆರವಣಿಗೆಗೆ ಟ್ರಾಫಿಕ್ ಸಮಸ್ಯೆ ಏನೇ ಇದ್ದರೂ ಇವರು ಮಳೆ, ಬಿಸಿಲು, ಚಳಿ, ರಾತ್ರಿ ಹಗಲೆನ್ನದೇ ಟ್ರಾಫಿಕ್ ಪೊಲೀಸರಿಗೆ ಸಹಕರಿಸುತ್ತಾರೆ. ಉಜ್ಜೋಡಿ ಗೋರಿಗುಡ್ಡೆ ಮುಗೆ ಪರಿಸರದಲ್ಲಿ ವಿದ್ಯುತ್ ಅಡಚಣೆ, ಕಸ ವಿಲೇವಾರಿ, ಅನಾರೋಗ್ಯ, ಮರಣ ಏನೇ ಇರಲಿ ಇವರು ಸಮಸ್ಯೆಗೆ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವುದು ತಾನೇ ಖುದ್ದಾಗಿ ಹೋಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕ ಸೇವೆ ಮಾಡುತ್ತಾರೆ. ಪ್ರಸ್ತುತ ಕಂಕನಾಡಿ ಮಾರ್ಕೆಟ್ನಲ್ಲಿ ಟೈಲರಿಂಗ್ ವೃತ್ತಿ ನಿರ್ವಹಿಸುತ್ತಾರೆ ಹಾಗೂ ಕಂಕನಾಡಿ ಮಾರ್ಕೆಟಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಇವರಿಗೆ 2 ಹೆಣ್ಣು ಹಾಗೂ 1 ಗಂಡು ಮಕ್ಕಳು ಇರುತ್ತಾರೆ. ಇವರು ಮಹಿಳೆಯರು, ವೃದ್ಧರು, ಭಿಕ್ಷುಕರು, ಅಪಘಾತದಲ್ಲಿ ತೊಂದರೆ ಒಳಪಟ್ಟವರು ಯಾರೇ ರಸ್ತೆ ಬದಿಯಲ್ಲಿ ಕಂಡರೆ ಕೂಡಲೇ ಆಟೋ ಹಿಡಿದು ಆಸ್ಪತ್ರೆಗೆ ದಾಖಲು ಮಾಡಿಸಲು ಸಹಕರಿಸುತ್ತಾರೆ. ಇವರಿಗೆ ಹಾಗೂ ಇವರ ಮಕ್ಕಳಿಗೂ ಮುಂದಿನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲು ಆರೋಗ್ಯವಾಗಿ ಕರುಣಿಸಲಿ ಎಂದು ಹಾರೈಸುವ ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು PSCA ಮಂಗಳೂರು ಅವೇನು ವಾಹನ ಗೌರವ ಅಭಿನಂದನೆ ಚಾವಡಿಗೆ ಗೌರವವನ್ನು ಸ್ವೀಕಾರ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸಮಾಜದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳನ್ನು ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರ ವರದಿಯನ್ನು ಕೇಳಿದೆ ನಾನು. ಇನ್ನೂ ಹೀಗೆ ಅನೇಕ ಕೆಲಸಗಳನ್ನು ಅವರು 10 ವರ್ಷದಿಂದ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ನಾನು ನೋಡಿಕೊಂಡಂತಾಗಿ ಏನು ಕೇಳಿದರೆ ಅವರೆಲ್ಲ ಒಂದು ಒಗ್ಗಟ್ಟು
ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಾವು ಹೇಳ್ತಾ ಇದ್ದೇವೆ. ಆ ಒಗ್ಗಟ್ಟು ಅದೇ ರೀತಿಯಲ್ಲಿ ಮುಂದುವರಿಬೇಕು. ಆ ಒಗ್ಗಟ್ಟಿದ್ದರೆ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯವಿದೆ ಎಂಬುದನ್ನು ಎಲ್ಲ ಕಾರ್ಯಕರ್ತರು, ಅಸೋಸಿಯೇಷನ್ನ ಎಲ್ಲ ಕಾರ್ಯಕರ್ತರು ತೋರಿಸ್ಕೊಟ್ಟಿದ್ದಾರೆ. ಇದೆಲ್ಲ ಉತ್ತಮವಾದಂಥ ಕೆಲಸ. ಮನುಷ್ಯ ಏನು ಮಾಡಬೇಕು ಅಂತ ಹೇಳಿದರೆ ತನ್ನ ಸ್ವಾರ್ಥವನ್ನು ಮಾತ್ರ ನೋಡಬಾರ್ದು. ಸಮಾಜ ನನಗೆ ಏನು ಕೊಡ್ತದೆ ಎಂಬುದನ್ನು ನಾವು ಯೋಚಿಸ್ತೇವೆ, ಆದರೆ ನಾವು ಸಮಾಜಕ್ಕಾಗಿ ಏನು ಕೊಟ್ಟಿದ್ದೇವೆ ಎಂಬುದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ನಾವೇನು ಸಂಪಾದನೆ ಮಾಡ್ತೇವ ಆ ಸಂಪಾದನೆಯಲ್ಲಿ ಒಂದು ಭಾಗವನ್ನಾದರೂ ನಾವು ಸಮಾಜಕ್ಕಾಗಿ ಕೊಟ್ಟರೆ ನಿಜವಾಗಿಯೂ ಅದು ಪರಮಾತ್ಮನ ಕಾರ್ಯ ಆಗ್ತದೆ ಅಂತ ಹಿರಿಯರು ಹೇಳಿದ್ದಾರೆ. ದಾನ ಮಾಡಬೇಕು, ನಾವು ಸತ್ಪಾತ್ರರಿಗೆ ದಾನ ಮಾಡಬೇಕು. ಆಗ ನಾವು ಏನು ಪರರಿಗೆ ಉಪಕಾರ ಮಾಡ್ತೇವ ಆ ಉಪಕಾರ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮಕ್ಕಳು, ನಮ್ಮ ಇನ್ನವರು ಯಾರ ಬಡವರಲ್ಲಿದ್ದಾಗ ಆ ದೇವರು ಆ ರೀತಿಯಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ. ಆದ್ದರಿಂದ ಚಿಕ್ಕ ಮಕ್ಕಳಿದ್ದೀರಿ, ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿಕೊಡುವಾಗ ಏನೇ ಒಂದು ವಸ್ತು ಸಿಕ್ಕಿದ್ರು ಸಹ ಅದನ್ನು ಇನ್ನೊಬ್ಬರಿಗೆ ಹಂಚಿ ತಿನ್ನುವಂತಹ ಗುಣವನ್ನು ನಾವು ಪ್ರಾರಂಭದಿಂದಲೇ ಚಿಕ್ಕಂದಿನಿಂದಲೇ ಆ ಮಕ್ಕಳಲ್ಲಿ ಬೆಳೆಸಬೇಕು. ಹಿರಿಯರಾದವರು ನಾವು ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಿದರೆ ಅವರು ಮುಂದೆ ಸತ್ಪ್ರಜೆಗಳಾಗಿ ಬಾಳಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಯಾರು ಅವರಿಂದ ಉಪಕಾರವನ್ನು ಪಡೆದಿದ್ದಾರ ಅವರಿಗೆ ಮುಂದೆ ಒಂದು ಜವಾಬ್ದಾರಿ ಇದೆ. ಏನು ಅಂತ ಹೇಳಿದರೆ, ಈಗ ಹೊಲಿಗೆ ಯಂತ್ರವನ್ನು ತೆಗೆದುಕೊಂಡವರು ಅವರು ಮುಂದೆ ಅನುಕೂಲವಂತರಾದರೆ ಅದೇ ರೀತಿಯಲ್ಲಿ ಅವರು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗಲಿಕ್ಕಾಗುವ ಹಾಗೆ ಯಾರು ಆ ರೀತಿಯಲ್ಲಿ ಸಹಾಯ ಪಡೆದಿದ್ದಾರೋ ಅವರಿಗೆ ಅನುಕೂಲವಾದಾಗ ಅವರು ಅದೇ ರೀತಿಯಲ್ಲಿ ಮುಂದಿನ ಬೇರೆ ಜನರಿಗೆ ತಮ್ಮ ಸಹಾಯ ಹಸ್ತವನ್ನು ಚಾಚಬೇಕು. ಹಾಗೆ ವಿದ್ಯಾರ್ಥಿ ವೇತನ ಪಡೆದಂಥ ವಿದ್ಯಾರ್ಥಿಗಳು ಮುಂದೆ ಅಭಿವೃದ್ಧಿ ಹೊಂದಿ ದೊಡ್ಡ ದೊಡ್ಡ ಉದ್ಯೋಗವನ್ನು ಪಡೆದು ಆರ್ಥಿಕ ಸಬಲರಾದರೆ ಈ ಪ್ರಾರಂಭದಲ್ಲಿ ತಾನು ವಿದ್ಯಾರ್ಥಿ ವೇತನ ಪಡೆದದನ್ನು ನೆನಪಿಸಿಕೊಂಡು ಹಾಗೆ ಇನ್ಯಾರು ಉಳಿದವರು ಕಷ್ಟದಲ್ಲಿದ್ದಾರೆ, ಕಲಿಕೆಗೆ ಕಷ್ಟದಲ್ಲಿರೋರಿದ್ದಾರೆ, ಅವರಿಗೆ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಈ ರೀತಿಯಲ್ಲಿ ದೀಪದಿಂದ ದೀಪವನ್ನು ಹಚ್ಚುವ ಹಾಗೆ ಯಾರೆಲ್ಲ ಉಪಕೃತರಾಗಿದ್ದಾರ ಅವರು ತಾವು ಪಡೆದಂಥ ಉಪಕಾರವನ್ನು ಮರಿಬಾರದು. ಅದನ್ನು ಮುಂದುವರಿಸಿಕೊಂಡು ಈ ಒಂದು ಸರಪಳಿ ಏನಿದೆಯೋ ಆ ಸರಪಳಿ ಅದೇ ರೀತಿಯಲ್ಲಿ ಮುಂದುವರಿಯುವ ಹಾಗೆ ಎಲ್ಲರೂ ತಮ್ಮ ಹಸ್ತವನ್ನು ಚಾಚಿಸಬೇಕು, ತಮ್ಮ ಸಹಕಾರವನ್ನು ಕೊಡಬೇಕು. ಒಂದು ಮಾತಿದೆ, ಅದನ್ನು ಹೇಳ್ತೇನೆ ನಾನು, ಎಲ್ಲರೂ ಅದನ್ನು ತಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಬೇಕು. ಒಳಿತು ಮಾಡು ಮನುಷ್ಯ ನೀರುವುದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರುವುದು 3 ದಿವಸ, ಸತ್ತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಸತ್ತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣು ಮಾಡುತ್ತಾರ, ಹೆಣ ಅನ್ನುತ್ತಾರ, ಮಣ್ಣು ಮಾಡುತ್ತಾರ. ಹೌದಲ್ಲ? ಹೆಸರಲ್ಲಿ ಹೇಳ್ತಾರೆ. ಡೆಡ್ ಬಾಡಿ ಬಂತು, ಡೆಡ್ ಬಾಡಿ, ಹೆಣ ಹೆಣ ಅನ್ನುತ್ತಾರ, ಮಣ್ಣು ಮಾಡುತ್ತಾರ, ಚೆಟ್ಟ ಕಟ್ಟುತ್ತಾರ, ಸುಟ್ಟು ಹಾಕುತ್ತಾರ, ಚೆಟ್ಟ ಕಟ್ಟುತ್ತಾರ, ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀರುವುದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರುವುದು 3 ದಿವಸ. ಇದನ್ನು ನಾವು ಯಾವಾಗಲೂ ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಏನು ಸಾಧ್ಯ ಇಂಥ ಒಳ್ಳೆಯ ಕಾರ್ಯವನ್ನು ಸಮಾಜಕ್ಕೆ, ಜನರಿಗೆ, ನಮ್ಮನ್ನು ನಾವೇ ಉತ್ತರಿಸಬೇಕು. ಹಾಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು. ಅದಕ್ಕೆ ಟೇಲರ್ ಅಸೋಸಿಯೇಷನ್ ಅವರು ಒಂದು ಒಳ್ಳೆಯ ಉದಾಹರಣೆಯಾಗಿದ್ದಾರೆ. ಅವರು ಇದೇ ರೀತಿಯಲ್ಲಿ ಇನ್ನು ಮುಂದೆ ಸಹ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಅವರು ಯಶಸ್ಸನ್ನು ಪಡೆಯಲಿ. ಅವರಿಗೆ ಆ ಶಕ್ತಿಯನ್ನು ದೇವರು ಕೊಡಲಿ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಒಳಿತು ಮಾಡುವಂತಹ ಬುದ್ಧಿಯನ್ನು ದೇವರೇ ಕೊಡಲಿ ಎಲ್ಲರಿಗೂ ಅಂತ ಹಾರೈಸಿ ನನ್ನನ್ನು ಗೌರವಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಮನದಾಳದಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲರಿಗೂ ದೇವರು
ಬಹಳಷ್ಟು ಅವರಿಗೆ ಮನೆ ಕಟ್ಟುವಂತಹ ವ್ಯವಸ್ಥೆಯಲ್ಲಿ ಕೈ ಹಿಡಿಸಿದಂತಹ ಅರ್ಜುನಣ್ಣ ಇದೀಗ ಥೈಲ್ಯಾಂಡ್ ಅವರಿಗೂ ಸಹ ತನ್ನ ಸಹಾಯ ತಮ್ಮ ಸೇವಾ ರಕ್ಷಣಾ ಮುಖಾಂತರ ಹಮ್ಮಿಕೊಂಡಿದ್ದೀರಿ. ಖಂಡಿತವಾಗಲೂ ಒಂದಷ್ಟು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಥೈಲ್ಯಾಂಡ್ ಅವರಿಗೂ ನಮ್ಮೆಲ್ಲರಿಗೂ ತಮ್ಮ ಸಹಾಯವನ್ನು ಮುಂದೆ ಇನ್ನೊಂದು ಕೈಲಾದ ಮಿಷನ್ ಅನ್ನು ಜಿತೇಂದ್ರ ಇವರು ಶುಕ್ಲ ಮಿಷನ್ ಅವರು ಇವರು ಜನಲಕ್ಷ್ಮಿ ನಗರ ವಲಯದಲ್ಲಿ ಈ ಒಂದು ಮಿಷನ್ ಅನ್ನು ಹಸ್ತಾಂತರ ಮುಖಾಂತರ ಇವರ ಕೈಲಾದ ಮಿಷನ್ ತಮ್ಮ ಕೈಗಳಿಗೆ ಸಹ ನಿತ್ಯ ಚಾವಡಿയുടെ ಕೂಲಗಾಯಿನ ಮಾತ ಬಿನ್ನೆಡೆ ನಿತ್ಯ ಚಾವಡಿയുടെ ದುಬ್ಬತ್ತ ಕುಂದಿನ ಮಾತ ಗಡ್ಡೆನೆ ಬಂಜಿದ ಬಡವದ ನಡುಟು ಜ್ಞಾನದ ಬಡವಜಿನ ಜವಳಿ ಬಂಗದ ಭಕ್ತರು ಮೈಕಾಲ ಕೈಗೆ ಬರ್ತೇವೆ. ನನ್ನ ಆತ್ಮೀಯ ಸೋದರೇ ಸದಾ ಸಾಮಾಜಿಕ ಸೇವೆಗಳ ಸಾಂಸ್ಕೃತಿಕ ಕ್ಷೇತ್ರಗಳು ಒಟ್ಟಾಗಿ ಬೇಕೆಂಪಿನ ಉಜಾತ ಪಂಡೆ ದಾಲೇಜ್ ಒಂಜಿಯ ಕಾರ್ಯಕರ್ತೆಯಾದ ಅಪ್ಪೆ ಸಾವಿತ್ರಮ್ಮ ಪಲ್ಲಕ್ಕನೆ ಒಳಿತು ಮಾಡು ಮನುಜ ನಾವಿರೋದು 3 ದಿವಸ ಬರ್ತಿನ ಅಪ್ಪೆ ಪಾಸದ ಅಪ್ಪೆ ಪಾತ್ರೆ ಒಳಿಪವನ ಕಜ್ಜೋಡು ನಿಕ್ನ ದುಬತ್ತವಲ್ಲ ಬಂದುಳೆ ಸಾಮಾಜಿಕ ಕಾರ್ಯಕರ್ತೆಯಾಗಿ ಅದರ ಗೊತ್ತುಂಡು ನಿಮ್ಮ ಮನುಷ್ಯರಿಗೆ ಪುಲ್ಲುದು ಏತು ಕೆಬಿಕೊಂಡೆ ಮತ್ತು ಕೇಳೋದು ಏತು ಗೊತ್ತು ಪುಲ್ಲೊಂದು ಈಗ ಮಾತೆಲ್ಲ ತಲೆ ತಗ್ಗಾದ ಬೆಳಿಬೇಕಾದ ಸುಲುಕಾದ ಸೊಲ್ಲು ಸಂದಾಯ ಮಾಡ್ಕೊಂಡು ಬಂದು ಬೇರೆ ಬೇರೆ ಕ್ಷೇತ್ರಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಪಪ್ಪ ಆಂಡ ಇನ್ನು ಪುಲ್ಲ ಕಟ್ಟದ ದುತ್ತಾಯಿತ ಪಾಡಿದು ಅವು ಆಣಾವಾಡಿ ಪೊಣ್ಣಾವಾಡಿ ಆಜಿ ವರ್ಷದ ಅದನ್ನ ಪುಟ್ಟಿನ ಬಾಲೆ ಗಿಂಜ ಸೈಪುಲಕ್ಕಿನ ಮುಟ್ಟಲ್ಲ ಮೇಯ್ಕು ಒಪ್ಪವಾಯಿನ ಒಂಜಿ ದುತ್ತಾಯಿತನ್ನು ಬಾರಿ ಪೊಲ್ಲ ಕಂಡಿಡ ಅಕ್ಲ ಪಂಡಿನಕನೆ ಪುಲ್ಲುದು ಕೊರ್ದು ರಾತ್ರಿ ಪಗಲ ದಾಂತೆ ತನ್ನ ಬಂಚಿದ ಬಡವ ದೊಡ್ಡರು ತಾನು ಮಲ್ಪುನ ಆ ಕಚ್ಚೂರು ಜನಕ್ಲನ್ನ ಎಡ್ಡೆಪ್ಪನು ಕೇನೋಡು ಯಾಕೆ ಕನ್ನಡೊಳಗೆ ಗಾರ್ಡನ್ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಸೀರೆ ಎತ್ತು ಕೊರ್ಲದ ಎತ್ತಂಡಲ್ಲ ಐದು ಪಾಡಿನ ಉಪ ಸಾಪೆ ಬಾಸದ ತುಳು ಮತ್ತೆ ಅಮೂಲ್ ಪ್ರಯಾಣ ಗಲಸದಪ್ಪು ಆಗ ಅವಕ್ಕೇನು ಉನೀಜು ಲಂಚಿಂಚಾಣಲ್ಲ ಎಂಕಲು ಬೊಬ್ಬೆ ಪಾಡುವ ಅಣ್ಣ ಇಲ್ಲಿ ಪೊರ್ಲ ಕಂಡಿಡ ಎಂಗಳಿಗೆ ಕುರಿತು ಆನೆಟ್ಟು ಇಲ್ಲಿ ಮುಟ್ಟ ಇನ್ನಿತ ಕಾಲದ್ದು ತುಳುವನಾಡು ಅತ್ತನ ಇಡೀ ಒಂಜಿ ನಮ್ಮ ಈ ಜಗತ್ತಡೆ ಆ ಒಂಜಿ ಪೆರ್ನೆ ನಮ್ಮ ಒಂಜಿ ಗೌರವಯುತವಾದ ಪೋಡು ಕಾಂಡ ಅವ್ರು ನಮ್ಮ ಮಾತ ಟೈಲರ್ ಮಕ್ಕಳು ಆ ಮಾತ ಅಪ್ಪೆಲ್ಲ ಅಣ್ಣನಕ್ಕೆ ಕೈ ಮುಗಿದು ಯಾರು ಸ್ವಲ್ಪ ಸಂದಾಯ್ತು ಈ ಕೂಟದ ದುಃಖಾಲೆಲ್ಲ ಅನಿಶ್ಚಯ ಯುದ್ಧ ಚಾವಡಿಯ ಏನೆಲ್ಲ ಮಾತ ಮಾಡಿ ಮೊಗ್ಗೆದ ಅಕ್ಕನಕ್ಕಲೇ ಅಣ್ಣನಕ್ಕಲೇ ಇನ್ನು ಮೊಗ್ಗೆದ ಪ್ರಭಕ್ಕೋಲೆ ವಿದ್ಯಕ್ಕ ಏನು ಗುರುತಿಲ್ಲ ಕೈ ಸಾಮಾಜಿಕ ಕ್ಷೇತ್ರಗಳು ಬೇರೆ ಬೇರೆ ಪೋಪೆ ಅಣ್ಣ ಈ ಕೂಟದ ಇಲ್ಲ ಪ್ರಜ್ವಲನೆ ದುಪ್ಪು ಕಾಲಿ ಒಂಜಿ ಲೇಸಿದ ಬಲ್ಲೆ ಪನ್ನೆರಡ ಬರ್ತೇವೆ ಬಿಲಾಡೆ ಆಯ್ತು ಲೇಸದ ಕಾಕಜಿ ಪದೊಂದು ಈ ಕೂಟ ಬರ್ತದೆ ಏನು ಅಂಚಾದುಪ್ಪನಿಗೆ ಎದನ್ನೇ ಪಡ್ಲ ಕಣಿಗೆ ಬಾರಿ ಮೂಕದ ಮಲ್ಲಣ್ಣ ನಾನು ಬಂದಿದ್ದೇನೆ ಎಸ್ಐ ನಾಳೆ 7 ಗಂಟೆಗೆ ಬಂಡವಾಳ ಇಟ್ಬೋದು ಕೊಡೆ 11 ಗಂಟೆಗೆ ಗಣೇಶನ ಇರ್ತೇವೆ ತಲಪಾಡಿ ಇರುತ್ತೆ 10 ಗಂಟೆ ದಾಟಿ ಬಂದುಂಟಾಡು ಅಂತ ಹುಡುದು ಮಕ್ಕಳಿಗೋಸ್ಕರ ಎಣ್ಣೆ ಅರ್ಧದಿಂದ ಡ್ಯೂಟಿ ಶಾಲೆ ಸಾವಿರ ಗೊತ್ತಿತ್ತು ಎಲ್ಲ ಮಕ್ಕಳು ಪಡ್ಡದು ನಾನು ಮುತ್ತದ್ದು ಹೋದ ಉಳ್ಕೊಳ್ಳೋದು ಎಲ್ಲ ಹೋಗಿನ ಇದು ದಾದಲ್ಲ ಒಪ್ಪಡು ಬಂದುಳೆ ಈತ್ತು ಪುರ್ಲಿಡೊಂದು ಅಟ್ಟೆಯ ಮಧ್ಯೆ ಕಾರ್ಯಕ್ರಮ ಬಹುಶಃ ಡಿ ಮಾತ ಕೊಂಡು ಮೊದಲು ಪರ್ಬಾರಿ ಅಂಚಲ್ಪನೆಗೆ ಕಡೆ ಪಂಡೆ ಮಸ್ತ್ ಪುರ್ದು ನನಗ ಬೆಲೆ ಬಗ್ದಾನಾಗ ಈ ಲಡ್ಲಾ ವಿಷಯ ಇನ್ನು ಫಲಾವದು ಇಂದಲ ಕರ್ಮ ಮಾರಾಯ ಈ ಪೊಂಜು ನನಗೆ ಏತು ಆಗ್ತೇವೆ ನಾನು ಪ್ರಜ್ವಲನೆ ಕೇಳಿದೆ ಅಂಚಲ್ಪನ ಕಡೆಗೆ ಮಾತ ಮೋಕೆಡೊಂದು ಭಿನ್ನಯ ಮಾತ 1 ನಿಮಿಷ ಆಗ್ತದೆ ನಿಂತುವೆ ಒಂಚೂರು ಬೇರೆ ಸತ್ತವಂತದ 1 ನಿಮಿಷ ಆಗ್ತದೆ ನಿಂತುವೆ ಇಲ್ಲ ಸ್ಪಿರಿಟ್ ಜೋಶ್ ಬಂದು ಹಿಂಗೆ ಏನು ಶಾರ್ಟ್ ಕಟ್ ಅದು ಪಾತ್ರಗಳ ಅದು ಬೇಗ ವೇದಿಕೆ ಆಗ್ತದೆ ಸ್ವಲ್ಪ ಸೊ ನಮ್ಮ ಸ್ಪಿರಿಟ್ ಎಂಚೋ ಒಂದು ತೊಡುಟಿ ಜನರಿಗೆ ಪಾದರಡು ನಲಿಪವೆ ಸಭೆದುನಗಾಗಿ ಪಾದರಡು ನಲಿಪಾಂಡಗಾಗಿ ಬಂಗ ಒಂದು ನಮ್ಮದಾದ ವೃತ್ತಿ ಒಂದೊಂದಿಲ್ಲ ನಮ್ಮದಾದಲ್ಲ ನಮ್ಮ ಮಾತ ಸಮಾಜಗಳ ಯೋಚನೆ ಬಂಪ ಏನು ನಿಮಾರಿ ವ್ಯಕ್ತಿ ಯಾರು ಟೈಲರ್ ಮಸ್ತ್ ಜೋಕ್ಲೆ ಒಂದು ಬೇರೆ ಐತಿಮಿಕ್ಲೆ ಅನಿಸಲ್ಲ ಜೋಕ್ಲೆ ನಿಕ್ಲೆ ಕೊಂಚ ಕಿವಿಪಾಯ್ತಾರ ಈ ಕಾರ್ಯಕ್ರಮ ಅಂತ ಹೆಚ್ಚಿನ ಖರ್ಚನ್ನು ಸಂಘಟನೆಗಳ ಕೂಟದಲ್ಲಿ ಮನ್ಪುನಿ ಅಕ್ಲೆಗಾದತ್ತು ಈಗ ಅಪ್ಪನ ಅಮ್ಮಗೋಸ್ಕರ ಈ ಆಟಿದ ನೆನಪುದೊಟ್ಟು ಎನ್ನ ಅಪ್ಪೆಮ್ಮೆ ಎನ ನೀತು ಮಲ್ಲ ಬೆಳೆಪಾಯ ಎತ್ತು ಮಾತ ಕಷ್ಟಪಡಿ ಒಂದು ಇಲ್ಲೇವೆ ಐನ ನೆನಪು ಮಲ್ಪರಿಗೋಸ್ಕರ ಆಟಿದ ನೆನಪುಗಳು ತೊಂಬೈದ್ದೇವೆ ಅಂಚದೊಂದು 2 ಸಾಲದ ಪದ ಯಾವಾಗ ಪಂಪೆ ಇನ್ನೊಟ್ಟಿಗೆ ಜೋಶು ಪಡೆದು ಹೋಗಲಿಲ್ಲ ಬೊಕ್ಕ ಪಟ ಪಟ ಕಾಲಿ ಮನೋದು ಹೋಗ್ತೀನಿ ಆಟಿದ ರೀತಿ
ಮಾತೆಲ್ಲ ಅಣ್ಣೆ ಪಣ್ಣೆ ಇದ್ದಾನೆ ಎಪ್ಪಣೆ ಮಾತೆಲ್ಲ ಗೊತ್ತುಂಟು ನಾನೊಂದು ಮಾಡ್ತೇವೆ ಅದೇ ಚದುರ್ತಾರೆ ಏನೊಟ್ಟಿಗೆ ಇಲ್ಲಿ ಸ್ವರ ಸೇರಿಸೋರಂತ ಹೌ ಇಸ್ ದ ಜೋಶ್ ಹಾಯ್ ಸರ್ ಹೌ ಇಸ್ ದ ಜೋಶ್ ಓಕೆ ಬಂದಾಗ ಇಟ್ಟ ಹೆಜ್ಜೆ ಮುಂದಕ ತೆಗೆಯ ಬ್ಯಾಡ ಹಿಂದಕ ಜೋರು ಜೈದಾರೆ ಬಡಾಪುರದ ಜೈದಾರ ನನ್ನ ಜೋರು ಆಮೇಲೆ ತನ್ನೊಟ್ಟಿಗೆ ಮಾಡೋದು ಇಟ್ಟ ಹೆಜ್ಜೆ ಮುಂದಕ ತೆಗೆಯ ಬ್ಯಾಡ ಹಿಂದಕ ಜೋಶ್ ನಿನ್ನ ಮನದ ನಾಯಕ ನೀನೆ ನಿನ್ನ ಮನದ ನಾಯಕಿ ನೀನೆ ನಿನ್ನ ಬದುಕಿಗೆ ಗುರುವು ನೀನೆ ನಿನ್ನ ಬಾಳಿಗೆ ಸೂತ್ರವು ನೀನೆ ಇಟ್ಟ ಹೆಜ್ಜೆ ಮುಂದಕ ತೆಗೆಯ ಬ್ಯಾಡ ಹಿಂದಕ ಸೊನ್ನೆ కొంచెం ಕೈಗೆ ಕೊಟ್ಟು ತುಳುಕೊಳ್ಳಲೆ ಅಲ್ಲಿ 4 ಗಂಟೆ ಸಹಿಸೋದು ಬಂದರೆ ತುಳುವನಾಡು ಬೆಳಕಾಯಿ ಬಾಳ್ಕೊಳ್ತು ತೆಂಗಿನಕಾಯಿ ನೀಲೇಶ್ವರ ಊಟ ಅವು ನಮ್ಮ ತುಳುವನಾಡಿಗೆ ತುಳುವನಾಡು ಆಟಿದ ನೆನಪು ನಾವು ಈ ದಾರಿ ಮಲ್ಕೊಡಾಡೆ ಎಗಡೆ ಪಟ್ಟೆ ನಿಗಳ ಊಟ ಏನು ಅರ್ಥಪೂರ್ಣವಾದ ಮಲ್ಕೊಳ್ಳುವುದು ಐನ ಇನಿ ಆಡಿದ ಕಾಲದ ಬಂಗದ ತೆರಿಪಾವ ನಮ್ಮ ಗಿಳಿಯಾಕರು ಪಿಲಾಕಡು ಆ ಒಂದು ಆಟಿದ ಕಾಲದ ಆಗ ಮಾತ್ರ ಬಂಗ ಬರೋದಿದ್ದೇವೆ ಐತ ಬಂಗದ ನಡುಟುಲ ಕೂಡು ಕುಟುಂಬ ಒಟ್ಟುಗಾದ ಆ ಜಾತ ಆಟಿನ ಬಪ್ಪನ ಲೇಸಿಲೇನು ಕಜ್ಜುಲೇನು ಎಂಚ ನಿಕ್ಲನ ಕೂಟ ಬರೀ ಪೊಲ್ಲದ ಸಂಕಲ್ಪ ನಿಕ್ಲನ ಇನಿ ಕೂಡು ಕುಟುಂಬ ಹೋದು ಇನಿ ಒಂದು ಅಮ್ಮೆ ಮಗ ಬೆಂಗಳೂರು ಮಗಲು ಮುಂಬೈ ಬಾಪನಂಚಿನ ಪರಿಸ್ಥಿತಿ ಇಲ್ಲ ಕೂಟದವರ ಒಟ್ಟು ಸೇರಿಸೋನ ಈ ಸಂಘಟಕರಿಗೆ ಮಾತಿರಲಿಲ್ಲ ನನೋಲಿಯನ್ನು ತಡೆತಾಗವೆ ಆಟಿಗೆ ಪಂಚಿಂಚಿನ ಬಾರಿ ಪೊಲ್ಲದ ಸಂಕಲ್ಪ ವರ್ಷದ ಹೊರಾಂಡಲ ನಮ್ಮ ಕೂಡೋಡು ಆನಿದ ಕಾಲಡು ತುಳುವ ಕಾಲಡು ಇಲ್ಲಿ ನಮ್ಮ ಜನವರಿ ಡಿಸೆಂಬರ್ ಮುಟ್ಟ ಪಾತೇವ ಪಕ್ಕು ಬೇಸ ಕಾರ್ತೆಲಿದ ಬೊಕ್ಕ ಆಟಿ ತಿಂಗಳು ಬರ್ಪಣಿಗೆ ಆಟಿದ್ದು ಬೊಕ್ಕ ಅಲೆಗಾಲ ಐದು ಬೊಕ್ಕ ಸೋನೊಡ್ದು ಆಟಿಡು ಹರಿಯಾಲ ಬೊಕ್ಕ ಸೋನೊಡ್ದು ಬೊಕ್ಕ ನಮಕ್ಕ ಬರ್ಪನಚಿನೋ ಅಲೆಗಾಲ ದಾದ ಯೂಜಿ ಭಿನ್ನ ಏಕಂದ್ರೆ ಆಟಿದ ನೆಂಪು ಪಂಡಿ ಕೂಡಲೇ ಇತ್ತದ ಜೋಕೆ ಜನ್ಸಿ ಸಮಾನ ನಮ್ಮ ಇತ್ತ ಬಂದು ಕುಂದೆ ಆಡಕ್ಲ ಮನಸ್ಸು ಮಾತ್ರ ಅಕ್ಲನ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಬತ್ತದ ತಿಕ್ಕೋದು ಗೊತ್ತ ನಾಡ ಮುಂಜಾನೆ ಜನ ಏಪ ಮುಗಿಯುವುದು ಯಾರ ಕನೆದಿನ ಕಮ್ಮನದ ತಮ್ಮನದ ತೆನಸು ನಮ್ಮ ತಿಂಪುನದ ಒಟ್ಟುಗು ಜ್ಞಾನದ ಪಡವಲ್ಲ ನಮ್ಮ ಜಿಂಜಾವ ಹಂಚಿನ ಮೈದಲ್ಲಿ ಐಕೋಸ್ಕರ ಪಡಿ ಮಲ್ಲಕ್ಲೆಟ್ಟು ಜೋಕ್ಲು ಒಂದು ತೆರೆಯೋಣೆಂತ ಎಡ್ಡೆ ಆನಿದ ಕಾಲಡು ಆಟಿ ಪಂಪನ ಬಾಗಿ ಬಂಗದ ತಿಂಗಳು ಆ ಬಂಗದ ತಿಂಗಳುಳ್ಳ ನಮ್ಮ ಹಿರಿಯಕ್ಕಳು ರಾತ್ರಿ ಪಡೆಯಲು ಸೊಂದುದು ಬೆಂದುದು ಬೆಂದಿದು ಆ ಕಾಲು ನೊಕ್ಕಿಗೆ ಇಂಚ ಕರೆಯೋದಿದ್ದೇವೆ ಪಂಡ ನಂಡ ಪ್ರಾಯದ ಕ್ರೀಡೆಗಳೆಲ್ಲ ಬರೋದಿದ್ದೇವೆ ನಾನು ಆಟಿಗೆ ಅರಿತೇನೆ ಯಾವುದು ಆಟಿ ಪಂಡಿ ಕೂಡ ಅವ್ರಿಗೆ ಕಟ್ಟುನ ಬರ್ಸ ಕಾಲ ಮೊಬೈಲ್ ಮಾತ್ರ ನಮಗೆ ಬರ್ಸ ಆಟಿಗೆ ಬರ್ಸಲ್ಲ ನನಗೆ ಗೊತ್ತುಂಟು ಇಂಚಿನ ಆನಂದಾಂಡ ನನ್ನ ಒಂದೇ ವರ್ಷ ನಮ್ಮಲ್ಲ ಆನೆ ನಮ್ಮ ಹಿರಿಯ ಕುಳಿತಾಗ ಬಂಗಳು ದಿನದಿದ್ದೇವೆ ಬಂದುಳೆ ಅಂಚಿನೇ ದಿನದೇ ಪುನಂಚಿನ ಪರಿಸ್ಥಿತಿ ಬರು ಆಟಿದಾನಿ ವಾಗಿ ಕಟ್ಟುನ ಬರ್ಸ ಮಾರೆ ಖುಷಿಯಾಗಿದೆ ಒಲಿ ಹೇಳಿ ಆಟಿದ ದುಂಬೆ ಆಟಿದ ಬಾಲಿ ಮಲ್ಲ ದೊಂಬೆ ಕಂಡು ಗಟ್ಟಗಾದರೆ ನಮ್ಮ ಹಿರಿಯ ಕೂಡ ಬಂಗದ ಕಾಲುಗಳ ಪದ್ಯದ ಆಟಿದ ಬರ್ಸವು ಪುಚ್ಚದ ಪುನರಿಯರ ವಿದಯರ ಸಾಧ್ಯತೆ ಪುನರ್ವಶು ಪುಷ್ಯ ನಕ್ಷತ್ರದ ಆ ಒಂದು ಸಂದರ್ಭ ಪುಚ್ಚದ ಪುನಃ ಮಾತ್ರ ನರಮಾನ್ಯನ ಒಂದು ಪುನರ್ನ ವಿದಯರ ಸಾಧ್ಯ ಒಂದೇ ಮೂಜಿ ದಿನ ಇಲ್ಲಡು ಒಂದು ಹಿರಿಯರ ಕಲಿತ ಪೋನಾಗ ನಡುಚಾವಳಿಗೆ ಗುರಿಗೆದ್ದು ಕೌಂದು ದಿನ ಒಂದು ಕಾಲಘಟ್ಟಲ ನಮ್ಮ ತುಳುನಾಡು ಆನೆ ನಡೆದು ಪಡೆದು ಮುಂದಾದ ವಿಮರ್ಶೆಗೆ ಚರಿತ್ರೆಯನ್ನು ಓದುದು ದೇವಿನಲ್ಲಿ ಬಂದೊಂದು ಅಂಚೆನೆ ಆಟಿದ ದೊಂಬೆ ಚಪ್ಪು ಪಂಡನಾಡ ಆಟಿದ ದೊಂಬು ಆನೆದ ಬೇರೆ ಕೂಡ ಉಂಟೆ ಇದು ಆಟಿದ ನಮ್ಮನೆ ಬೇರೆ ಕೂಡ ಶುರುವಾದ ಕಾಲಿ ಆನೆದ ಬೆಲೆ ಮಾತ್ರ ಹತ್ತು ಕೂಡ ಬಂದರೆ ಆಟಿದ ದೊಂಬುದ ತಿಳ್ಳು ಅವು ಚಮ್ಮಾರಲು ಮಾತ್ರ ಮುಟ್ಟು ಕೊಲ್ಲುನಾಯಲು ಮಾತ್ರ ಒಂದು ಪುನೆಗೆ ಏತ್ತು ಮಲ್ಲ ಒಂದು ಸಂಕಲ್ಪ ತುಲೆ ಬಂದಾಗ ಆ ಒಂದು ಇಡೀ ವರ್ಷ ಚಮ್ಮರು ಮುಂಗಾರ ರಾಯಜಿಂದ ಆಟಿದ ನಾನು ದೊಂಬು ಪಾಡಿ ಕೂಡಲೇ ಐದ ದೊಂಬುದ ತಿಳಿ ಎಣಿಸೋದು
ಇಂಚಿನ ಮಾತ ನಂಬಲಿಗೆ ಇಲ್ಲ ಯಾರು ಪಂಡಿಲಕನೆ ಆಟಿದ ಕಾಲುಡು ಬಂಗದ ತಿಂಗಳು ವರ್ಷ ಇಡೀ ಬೆನ್ನಿನಂಚಿನ ಗುರ್ಕಾಲ ಅತ್ತಯ್ಯ ನಮ್ಮ ಮಾತ ಪಂಪ ಆ ಬೇರೆ ವರ್ಗದ ಮೇಲ್ವರ್ಗದಲ್ಲಿ ತನ್ನ ಇಲ್ಲ ನಿಲಿಕ್ಕೆ ತನ್ನ ಗುತ್ತದ ಇಲ್ಲದ ಜಿಂಜಾದಿತ್ಯಂಡ ನಮ್ಮಂಚಿನ ಮಧ್ಯಮ ವರ್ಗದಗಳು ಪಾಪದಗಳು ಅಕ್ಕಲಿಗೆ ಗಲಸೆಲ್ಲ ಹೊಂದಿಕೊಂಡು ಅಡಿಲಾದಂತೆ ಕಣ್ಣೊಡು ಬೆನ್ನಿನಂಚಿನ ಸಂದರ್ಭಗಳು ಬೇಜಿ ನಡೆದು ಐಟು ಬಿಳೆ ಬನ್ನಗ ಅಡಿ ಬನ್ನಗ ಐದು ದಿಕ್ಕೆಲ್ದ ಕಲ್ಲಲು ಪಾಡು ನುಂಗಾದು ಅವಿಟ್ಟಿಲ ಗಂಜಿ ಮಂದು ಹುಟ್ಟಿನ ಕಾಲಗೆ ಆಡಿದ ಆಟಿ. ಈ ಆಟದ ವಿಶೇಷತೆ ದಾದ ಆಟದ ವೈಶಿಷ್ಟ್ಯವಾದ ದಾದ ಇಟ್ಕೊಂಡರು ದುಬ್ಬದ ಕಾಲೊಡಿದ್ದ ಉಪಲಕನೆ ಗತ್ತು ಬಂಜಿ ಗಲ್ಲಿ ಬಂಜಿ ಆಸ್ಪತ್ರೆ ಮೆಡಿಕಲ್ ಉಗುಲೆ ಹೆಚ್ಚಾಗಿ ಬಂದುಳೆ ನಮ್ಮ ಹಿರಿಯರು 100-105 ವರ್ಷ ಬದುಕೊಂಡಿದ್ದೇವೆ ಹೆಚ್ಚ ಆಟಿಡು ಬರ್ದು ಒಂದೇ ಒಂದು ದಿನದ ಆ ಒಂದು ಪವರ್ ಆಟಿಗೆ ನಮ್ಮ ತುಳುವಿನ ಸುರುಕಾದ ಮನುಕುಲ ಮಾವಾದ ವರ್ಗದ ಜನಕುಲು ಒಂದು ಪರ್ಪ ಅಥವಾ ಇದ್ದದ ಕಾಲ ನಮ್ಮ ಬರ್ಕೊಂಡ್ಕೊಂಡು ಆಟಿಗೆ ಬರ್ಪನ ಸುರುತ್ತ ನಮಗೆ ಲೇಸು ಮೇಘನ ಕುಲಶೇಖರ ವಲಯದ ರಮೇಶ್ ಮತ್ತು ಸುಮತಿ ದಂಪತಿಗಳ ಪುತ್ರಿ ಹರ್ಷಿತಾ ಕೊಟ್ಟಾನಿ ಮಂಗಳದೇವಿ ವಲಯದ ಹರಿಣಾಕ್ಷಿ ಇವರ ಪುತ್ರಿ ಹರ್ಷಿತಾ ಕೊಟ್ಟಾನಿ ಗೀತಾ ಯಶವಂತ್ ಪೂಜಾರಿ ಕಾಮೂರು ವಲಯದ ಯಶವಂತ್ ಪೂಜಾರಿ ಅವರ ಪುತ್ರ ಅನ್ವಿತಾ ಎನ್ ಸಾಲ್ಯ ಪೂರ್ವ ವಲಯದ ಲಕ್ಷ್ಮಣ ಸಾಲ್ಯ ಮತ್ತು ಶರ್ಮಿಳಾ ಸಾಲ್ಯ ಅವರ ಪುತ್ರಿ ಸಾನ್ವಿಕಾ ಗುರುಪುರ ವಲಯದ ಹರೀಶ್ ಮತ್ತೆ ಪ್ರವೀಣಾ ದಂಪತಿಗಳ ಪುತ್ರಿ ಸ್ತುತಿ ಕೆ ಕೈಕಂಬ ವಲಯದ ಕೇಶವ್ ಮತ್ತೆ ಶ್ರೀಮಣಿ ದಂಪತಿಗಳ ಪುತ್ರಿ ಕಿಂಚನ ಜೆ ಪಡಿ ವಲಯದ ಮಂಜುಳಾ ಮತ್ತೆ ಜಗದೀಶ್ ದಂಪತಿಗಳ ಪುತ್ರಿ ಸರ್ಟಿಫಿಕೇಟ್ ಏನಾದರೂ ಚೇಂಜ್ ಆದರೆ ಇಲ್ಲಿ ಬಂದು ಚೇಂಜ್ ಮಾಡ್ಕೊಳ್ಳಿ ಇಲ್ಲ ನೋಡುವಾಗ ಆ ಚೇಂಜ್ ಆದರೆ ದಯವಿಟ್ಟು ಆ ಸರ್ಟಿಫಿಕೇಟ್ ಅನ್ನು ಇಲ್ಲಿ ಚೇಂಜ್ ಮಾಡಿ. ಪ್ರತೀಕ್ ಕೊಟ್ಟಾರಿ ಕುಲಶೇಖರ ವಲಯದ ಕನಕಾಕ್ಷಿ ಇವರ ಪುತ್ರ ಮತ್ತೆ ಈ ದಿನಕ SSC ಈ ಕ್ಷೇತ್ರಗಳು ಇವತ್ತು ಪುಷ್ಪ ದಂಪತಿಗಳ ಪುತ್ರಿ ದ್ರೌಪದಿ ಶಿಶಾನ ಗುರುಪುರ ವಲಯದ ನಾರಾಯಣ ಮತ್ತು ಸುಮಾ ದಂಪತಿಯ ಪುತ್ರ ವೀರಾಜ್ ಬಂಗೇರ ಕೈಕಂಬ ವಲಯದ ಜಯರಾಮ ಮತ್ತು ಪ್ರೇಮಲತಾ ದಂಪತಿಯ ಪುತ್ರ ವೀರಾಜ್ ಬಂಗೇರ ನಿಧಿಯ ಕಡಿ ವಲಯದ ವಿದ್ಯಾವತಿ ಮತ್ತು ರಾಜ ಅಂಚನ್ ದಂಪತಿಯ ಪುತ್ರಿ ಸುಜಾತ ಆಚಾರ್ಯ ಕಚೇರಿಯಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ 9 ವಲಯಗಳ ಒಬ್ಬೊಬ್ಬರು ತೀರಾ ಕಷ್ಟದಲ್ಲಿರುವ ಸದಸ್ಯರಿಗೆ ಆರ್ಥಿಕ ಸಹಾಯವನ್ನು
ಆಟದ ನೆನಪು ಹೋಗಿ ಜನಕ್ಕೆ ಸೇರಾಗಿ ಮಾತ್ರ ಈ ಕಾರ್ಯಕ್ರಮ ಆಗಿದ್ದಲ್ಲ. ಈ ಕಾರ್ಯಕ್ರಮದೊಟ್ಟಿಗೆ ಮನರಂಜನ ಪ್ರತಿಯೊಂದು ಕಾರ್ಯಕ್ರಮ ಮುಖ್ಯವಾದ ಪ್ರತಿಭೆ ಗುರುತಿಸೋಣ, ಅಂತೆಯೇ ಆರ್ಥಿಕ ಸಹಾಯವನ್ನು ಅಥವಾ ವಿದ್ಯಾರ್ಥಿಗಳ ಈ ಕಾರ್ಯಕ್ರಮ ಈ ಕೊಡಲ ಘಟ್ಟದ ರೇಸಲ್ಲಿ ಭಾಗವಹಿಸುವ ಮಾತಾ ಗಣ್ಯರೇ ಅಂತೆ ಮಾತಾಡ್ತಾರೆ. ಇನಿ ಇನ್ನೇನು ಬೆದ ಬೆದ ವಿಷಯ ಮಾತಾಡ್ಕೊಂಡ ಗಣ್ಯರು ಇನ್ನು ಡೈಲಾಗ್ ఇది ఏర్లమంది వేదికలకు సాధ్యత దాని వల్ల అట్లా నీటి పుట్టించిందంట ఏర్లమంది సాధ్యత ఆటల ప్రమాణమంటే నీటి పుట్టించంటే పోదు కానీ ఆలోచించే కనబడదు. ఇది ఏర్ల పుట్టించని పోతే ఇది విపరీత కారణ ఇప్పుడు మాట్లాడారు అంతే. ఇది కొంచెం మాట్లాడి ఒట్టు సేవడంట మీకు ఎదుర్కొంటూ ఆ ఏడు మగవాళ్ళు పడదు. ఇది అరిచే రావడం ప్రజలు మాట్లాడడం ಪ್ರತಿಯೊಂದು ಮಾತಾಡ್ಬೋದಾಗಿ ಎಂತದೆ ಈ ಒಟ್ಟು ಸೇರ್ತೇವೆ ಅಣ್ಣ. ಈ ಕಾರ್ಯಕ್ರಮದ ಆಯೋಜನೆಗೆ ಅದು ಗಿರವ ಪ್ರತಿಯೊಂದು ಐತ ಕಾರ್ಯಕರ್ತರಲ್ಲ ಹಾಗೆ ಮಾದರಿಗಳ ಸಂತವೆ ಅದೇ ಅక్కడ ಇದೇ ಕಡೆ ನಮ್ಮ ಕಾರ್ಯಕ್ರಮ ಮಂದಿನ ವೇದವ್ಯಾಸ ಸಾಮದ ಮಲ್ಲಗಾನೆ ಮಾದರಿಗಳ ಆರೋಗ್ಯ ಮುಖ್ಯ. ಇಡೀ ನಿಖಿಲ ಸಂಸ್ಥೆ ನಿರಂತರವಾದ ಆರೋಗ್ಯ ಭದ್ರಾಡ ಆರೋಗ್ಯ ಅಂತೇಳಿ ಅದಕ್ಕೆ ನಿಖುಲ ಎಲ್ಲ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ತುಂಬ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಖುಲ ಆತ ಎక్కడ ಮಲ್ಲಗಾನೆ ಆರೋಗ್ಯ ಪ್ರತಿಯೊಂದು ಕಾರ್ಯಕ್ರಮ ಇದು ಸೊಸೈಟಿಯ ಮೂಲಕ ಯಶಸ್ವಿ ಇವೆಲ್ಲ ದಾರಿ ಕಂಪ್ಲೀಟ್ಗೆ 1,000 ರೂಪಾಯಿ ಸುಮಾರು 5 ಲಕ್ಷ ರೂಪಾಯಿ ತೆಗೆದುಕೊಂಡು ಐತಲ ಪ್ರಯೋಜನ ಮಾಡಲಿ ಹತ್ತಿರ ನೀವು ಓಣ ಆರೋಗ್ಯ ನೋಡ್ಕೊಂಡು ತಂಡ ಈಗೆಲ್ಲ ಹೊರಗಡೆ ಕಾಸಿದ್ದಂಡ ನಿಖಿಲ ಸಹಕಾರಿ ಸಂಘಟನೆ ಆರೋಗ್ಯ ನೋಡ್ಕೊಂಡು ತಂಡ ನೀವು ಕಂಪನಿ ಕಟ್ಟಡ ವ್ಯವಸ್ಥೆ ಎಲ್ಲ ನಿಖಿಲ ಸಹಕಾರಿ ಸಂಘಟನೆ ಐತಲ ಪ್ರಯೋಜನ ಪಡಲಿ ಹತ್ತಿರ ನಿಖಿಲ ಸದಸ್ಯರಿಗೆ ಅರ್ಧಂಗಿಲ್ಲ ಡಿಗ್ರಿ ಸಂಘಟನೆ ಪಡೆಯಲಿ ಪರೋಡ ಡಿಗ್ರಿ ಸಂಘಟನೆ ತೈಲಂಡ ಅಟ್ಲೇ ಓಟ್ಲ ಆರ್ಥಿಕ ಮಟ್ಟದಲ್ಲಿ ಡಿಗ್ರಿ ಪರ್ಮಿಂದ ಅಗಲ ಪ್ರತಿಭಾ ಪುರಸ್ಕಾರ ಕೆಲಸ ಎಲ್ಲ ಸಂಸ್ಥೆ ಎಲ್ಲ ನಿಮಗೆ 24 ತಾರೀಕು ಕಾರ್ಯಕ್ರಮ ನಿಲ್ಲ ಜೋಗ ಇಲ್ಲ ಸಂಸ್ಥೆದ ಸದಸ್ಯರಾದ ಕೂಡ ಡಿಗ್ರಿ ನಿಗಳು ಅವರು ಏರಡಾಲಿಕ ಜೋಗುಗಳು ಪ್ರತಿಭೆಗಳಿಂದ ನಿಖಲ ಅರ್ಜಿ ಗೊತ್ತಿಲ್ಲ ಸಂಸ್ಥೆ ಶಾಖೆ ಕೊಡಿ ಅಟ್ಲಿಲ್ಲ ಇದು ವಿದ್ಯಾರ್ಥಿಗಳ ಹತ್ತಿರ ಬೇರೆ ಕ್ಷೇತ್ರದ ಪ್ರತಿಭೆ ಗುರುತಿಸಕ್ಕೆ ನಿಖಲ ಕಾರ್ಯಕ್ರಮ ವಾರ್ಷಿಕ ಕಾರ್ಯಕ್ರಮ 25 ತಾರೀಕು ಹತ್ತಿರ ಆರ್ಥಿಕವಾಗಿ ಸಹಾಯ ಕೊಡ್ತಾರಲ್ಲ ಆಂಗ್ಲ ಈಗ ಟ್ರಸ್ಟ್ ಮೂಲಕ ಕಾಣಬಹುದು. ಆಂಗ್ಲ ಕೊಡುವ ಕಾರ್ಯಕ್ರಮ ಆಲ್ರೆಡಿ ದಿನ ಆದಿತ್ಯದಲ್ಲ ಹರಿಶರು ಪ್ರಜೆಗಳ ಅದು ಎರಡ ಅಗತ್ಯ ನೆರವು ಕೊಡುವುದನ್ನ ತೆರವಾಗಿಲ್ಲ ನಿಖಲ ಸಂಸ್ಥೆ ಮೂಲಕ ನಿಖಲ ನಿಶ್ಚಿತ ಸಹಾಯ ಕೊಡ ರೆಡಿ ಇಲ್ಲ ಅದರ ಪ್ರಯೋಜನ ಪ್ರತಿಯೊಬ್ಬ ಪ್ರಯೋಜನ ಪಡೆದು ಈ ಕಾರ್ಯಕ್ರಮಕ್ಕೆ ಈ ಪಾತ್ರ ಅವಕಾಶ ಕೂಡ ಬರ್ತದಲ್ಲಿ ಈ ಕೊಟ್ಟರು ಯಾರು ಪಾತ್ರ ಹೇಗೆ ಕೂಡ ನೆರವೇರು ಇನ್ನ ಭಾಷಣ ಮಾಡ್ಕೊಂಡು ಕೊಡ್ತಾ ಇರ್ತೀವಿ. 5 ಸರದಿ ದಯವಿಟ್ಟು ಹೆಚ್ಚಿನ ಪಾತ್ರ ಇಚ್ಚಿನ ಒಂದು ಇರಿತ ಕಾರ್ಯಕ್ರಮ ವ್ಯಾಪಾರ ನಮ್ಮ ಟೈಲರ್ಗಳು ಏಪ್ರಿಲ್ 35 ದಿನ ಭಾರಿ ಒಂಜಿ ಬಿಸಿ ಶೆಡ್ಯೂಲ್ ಉಂಟು ನಮಗೂ ಇಂಚೆ ಆಟ ಚೂರು ಬೇರೆ ಕಮ್ಮಿ ಆಗ ಆಟೊಂದು ದಿನ ಈ ಆಟೊಂದು ದಿನ ಪ್ರತಿ ಒಂದು 4 ವಾರಕ್ಕೂ 4 ಆಟಗಳ ಆಟ ಹೋಗಿ ಆ 4 ಇರಿತ ನಾನು ಪ್ರತಿ ವಾರ 12 ಗಂಟೆ ನಮ್ಮ ಟೈಲರ್ ಆಟದ ಕೂತ್ಕೊಂಡು ಆಯ್ತು ಈ ಒಂದು ಆಟದ ಕೂಡ ದಯಕೊಂಡು ಮನಸ್ಸಿಗೆ ಒಂದು ನೆಮ್ಮದಿ ತಿಳ್ಕೊಂಚಿನ ಒಂದು ಕೂಟದ ಮಾಡಲಿ ವರ್ಷ ಈ ಆಟದ ಕೂಟ ನನಾದ ಟೈಲರ್ಗಳು ಈ ಆಟದ ಕೂಟನೇ ದೊಡ್ಡ ರೀತಿಯಲ್ಲಿ ಮಾಡ್ತದೆ. ನನ್ನ ಜನಸೇವೆ ಮಧ್ಯನ ಒಂದು ಕಾರ್ಯಕ್ರಮವನ್ನು ನೀವು ಪೂರ್ವ ಮಂತ್ರಿಗಳಿದೆ ನಾನು ಪಡೆದು ಅವಕಾಶಗಳನ್ನು ಹೊಂದಿಸಿದೆ ಎಲ್ಲ ಈ ವಿಷಯಕ್ಕೆ ಪಾತ್ರ ಮುಕ್ತಾಯಗೊಳಿಸಿದೆ. ಈ ಸಭೆಗೆ ಕಳೆದ ವರ್ಷ ಬಂದಿನ ಗಡ್ಡೆ ಎಂಟು ಆಡ ಈ ರಾಜಕಾರಣ ಮಾತ್ರ ತಪ್ಪ ಆಡ ಟೈಲರ್ಸ್ ಅಸೋಸಿಯೇಷನ್ ಇದು ನಾನು ಹೇಳ್ತಾರೆ ಟೈಲರ್ಸ್ ಅಸೋಸಿಯೇಷನ್ ಮಟ್ಟ ಕುಟುಂಬ ಇದ್ದಾಗ ಯಾರು ನಿಮಗೆ ಸದಸ್ಯ ಇರ್ತೀರಲ್ಲ ಬಟ್ ಈಗ ಹೆಡ್ ಕ್ವಾರ್ಟರ್ಸ್ ಟೈಲರ್ಸ್ ಅಸೋಸಿಯೇಷನ್ ಸೇಫ್ಟಿ ಅಸೋಸಿಯೇಷನ್ ಬಿಲ್ಡಿಂಗ್ ಕೂಡ ಯಾಕಂದ್ರೆ ನಮ್ಮ ಊರು ನಮ್ಮ ವಾರ್ಡ್ ಅಂಜಾದ ಟೈಲರ್ಸ್ ಸೇವೆ ಅವು ನಿಜವಾದ
ಮಸ್ತ್ ಶಿಕ್ಷಣ ಕೊಟ್ಟು ಬರ್ಬೋದು. ಎಜುಕೇಶನ್ ಇಸ್ ಅ ವೆರಿ ಪವರ್ಫುಲ್ ವೆಪನ್ ಟು ಚೇಂಜ್ ಸೊಸೈಟಿ ಬಂದಿದೆ. ಶಿಕ್ಷಣ ಇಡೀ ಸಮಾಜದ ಬದಲಾವಣೆ ದಯಪಟ್ಟ ಗುಂಪುದ ಕಾರ್ಡ್ 10 ಜನ ಡಿಗ್ರಿ ಓದ್ತೀರಿ, 10 ಜನ ಕಲಿತೀರಿ, ಅವಾಗ ಪರಿಸ್ಥಿತಿ ಎತ್ತಿರ್ತೀರಿ. ಇಡೀ ನಮ್ಮ ದೇಶದಲ್ಲಿ ಏನೆಲ್ಲ ಕಲ್ಪನೆ ಶಿಕ್ಷಣ ಕೊರತೆ ಏರಲಿದೆ. ದಯಪಟ್ಟ ನಮ್ಮ ದೇಶ ಆತ ಬಲಿಷ್ಠ ಆಗ್ತದೆ. ಇನಿ ನಮ್ಮ ದೇಶ ಬಲಿಷ್ಠ ಅವರಂಡ ಅವು ಶಿಕ್ಷಣದ ಹತ್ರ ಅದು ಮುಂಜಾಗ ಇಲ್ಲಿ ಮಲ್ಲ ಮಕ್ಕಳ ಶಿಕ್ಷಣ ಒತ್ತುಕೊಂಡಿದ್ದಾರೆ. ಮಲ್ಲ ಮಕ್ಕಳ ಜನರ ಜೊತೆ ಪೂರ ಸಹಕಾರ ಮಾಡಿ ನಾನು ಶಕ್ತಿ ದೇವ ಕೊಡಬಹುದು ಮಾತಾಡುತ್ತೇವೆ. ಪರೀಕ್ಷೆಗಳ ಪ್ರಮುಖ ಶಾಲಾ ಸ್ವೀಕಾರ ಮಾತಾಡಿದ ಪೂರ ನಮಸ್ತೆ ಬಂದು ಅಂಜನೆ ಪೂರ ವಲಯದ ಸೇರ್ಪಂಜನ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮತ್ತು ಆಯಾ ಜಾಗ ಪೂರೈಕೆಗಳನ್ನು ಎಲ್ಲ ಮುಖಾಂತರ ಬರ್ತದೆ. ಹೆಚ್ಚಾಗಿ ಯಾವ ನನ್ನ ಫ್ಯಾಮಿಲಿ ಬರ್ತದೆ ಅಂಚಾದ ಇದರಿಂದ ಜಾಸ್ತಿ ಜೋಗ ಫ್ಯಾಮಿಲಿ ತೋರಿದ್ರು. ನನ್ನ ಕೂಡ ಎಷ್ಟು ವರ್ಷ ನಮ್ಮ ಒಂದು ಡೆವಲಪ್ಮೆಂಟ್ ಜೋಗ ಕೀಳು ಮತ್ತೆ ಪಿತನಾಟವಾಗಿ ಒಂದು ಭಾವನೆ ಅಂಚದ ಜೋಗ ನಮ್ಮ ಕಾರ್ಯಕ್ರಮ ಕೂಡ ಯಾಕೆ ನನ್ನ ನಮಗಿತ್ತು ಅಂತ ನಮ್ಮ ಅಂಚದ ನಮ್ಮ ಫ್ಯಾಮಿಲಿ ಲೆಕ್ಕಂದು ಈ ಜನ ಬೈದೇರು ಅಂಚಾದ ಬಾರಿ ಒಬ್ಬನಿ ಮಸ್ತ್